ವೀಕ್ಷಕರೇ, ಆದರ್ಶ ಆಸ್ಪತ್ರೆ ಅರ್ಪಿಸುವ ವೈದ್ಯಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇತ್ತೀಚೆಗೆ 50 ವರ್ಷದ ಮಹಿಳೆಯೊಬ್ಬರಿಗೆ ತೀವ್ರವಾದ ಸ್ಟ್ರೋಕ್ ಉಂಟಾದ ಸಂದರ್ಭದಲ್ಲಿ ಉಡುಪಿಯ ಆದರ್ಶ ಆಸ್ಪತ್ರೆಯ ತಂಡವು ನರಶಸ್ತ್ರಚಿಕಿತ್ಸಾ ತಂಡವು ಇದೇ ಮೊದಲನೇ ಬಾರಿಗೆ ಎಂಡೋವ್ಯಾಸ್ಕ್ಯುಲರ್ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಎಂಬ ಚಿಕಿತ್ಸೆಯನ್ನು ಯಶಸ್ವಿಯಾಗಿ ನಡೆಸಿ ಅವರಿಗೆ ಹೊಸ ಜೀವನವನ್ನು ನೀಡಿದೆ. ಈ ಮಹತ್ವದ ಸಾಧನೆ ಹಾಗೂ ಸ್ಟ್ರೋಕ್ ಚಿಕಿತ್ಸೆಯಲ್ಲಿ ಸಮಯದ ಮಹತ್ವ ಮತ್ತು ಅತ್ಯಾಧುನಿಕ ಚಿಕಿತ್ಸೆಯ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನಮ್ಮೊಂದಿಗಿದ್ದಾರೆ ಆದರ್ಶ ಆಸ್ಪತ್ರೆಯ ನರಶಸ್ತ್ರಚಿಕಿತ್ಸಾ ತಜ್ಞರಾಗಿರುವಂತಹ ಡಾಕ್ಟರ್ ರಾಜೇಶ್ ನಾಯರ್ ಹಾಗೂ ಡಾಕ್ಟರ್ ಸ್ವಾಮಿ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸೊ, ಮೊದಲಿಗೆ ಪೇಷಂಟ್ ಬಗ್ಗೆ ಹೇಳೋದಾಗಿದ್ರೆ ಪೇಷಂಟಿಗೆ ನಿಖರವಾಗಿ ಏನಾಗಿತ್ತು ಅಂತ. ಸೊ ನಮಗೆ ಇನಿಷಿಯಲಿ ಪೇಷಂಟ್ ಕಾಂಟ್ಯಾಕ್ಟ್ ಮಾಡುವಾಗ ಅವರು ಹೇಳಿದಂದರೆ ಅವರಿಗೆ ಒಂದು 50 year old ಒಂದು ಲೇಡಿ, ಅವರಿಗೆ ಇದಕ್ಕಿಂತ ಮುಂಚೆ ಬೇರೆ ಏನೋ ಕಾಯಿಲೆ ಅಂಥದ್ದಂತ ಇರಲಿಲ್ಲ. ಸಡನ್ನಾಗಿ ಅವ್ರದ್ದು ಫ್ಯಾಮಿಲಿ, ಎಸ್ಪೆಷಲಿ ಅವ್ರದ್ದು ಡಾಟರ್ ನೋಟಿಸ್ ಮಾಡಿದಂದರೆ ಅವ್ರದ್ದು ಮುಖದೊಂದು ಸೈಡ್ ಒಂಥರ ವೀಕ್ನೆಸ್ ಆಗಿ ಅವ್ರಿಗೆ ನಾರ್ಮಲ್ ಆಗಿ ಮಾತಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಅವರೊಂಥರ ಡ್ರೂಲಿಂಗ್, ಅವ್ರದ್ದು ಮಾತೆಲ್ಲ ಸ್ವಲ್ಪ ತೊದಲ್ತಾ ಇದ್ದರು. ಆ್ಯಂಡ್ ಅದು ಒಂದು ಇನಿಷಿಯಲ್ ಸಿಮ್ಟಮ್ ನೋಡಿ ಅವರು ಹತ್ತಿರ ಇರೋ ಒಂದು ಹಾಸ್ಪಿಟ್ಲಿಗೆ ಅವರು ಕರ್ಕೊಂಡು ಹೋದ ತಕ್ಷಣ ಅಲ್ಲಿದು ಲೋಕಲ್ ಡಾಕ್ಟರ್ ಅವ್ರನ್ನ ನೋಡಿ ಮೋಸ್ಟ್ ಪ್ರಾಬ್ಲಿ ಅದನ್ನು ಫೇಶಿಯಲ್ ಪ್ಯಾಲ್ಸಿ ಮಾತ್ರ ಅಂತ ಅದನ್ನು ಕನ್ಸಿಡರ್ ಮಾಡಿ ಅದಕ್ಕೆ ಅವರು ಬೆಲ್ಸ್ ಪ್ಯಾಲ್ಸಿ ಅಂತ ಹೇಳಿ ಅವರು ಸ್ಟಿರಾಯ್ಡ್ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಅವ್ರದ್ದು ಡಾಟರ್ ಸ್ವಲ್ಪ ಎಜುಕೇಟೆಡ್ ಇದ್ದದಕ್ಕೆ ಅವರು ಮತ್ತೆ ನೋಟಿಸ್ ಮಾಡಿದಂದರೆ ಓವರ್ ಅ ಪೀರಿಯಡ್ ನೆಕ್ಸ್ಟ್ ಒಂದು 40-45 ಮಿನಿಟ್ಸಲ್ಲಿ ಪೇಷಂಟ್ದು ಲೆಫ್ಟ್ ಸೈಡ್ ಕೈ ಕಾಲು ಕೂಡ ಸ್ವಲ್ಪ ವೀಕ್ನೆಸ್ ಸ್ಟಾರ್ಟ್ ಆಗಿದೆ. ಸೊ ಅದನ್ನು ಅವರು ನೋಡುವಾಗ ಅವರಿಗೆ ಇಮಿಡಿಯೇಟಾಗಿ ಅದು ಸ್ಟ್ರೋಕ್ ಆಗಿರ್ಬೋದಾ ಅಂತ ಅಂದ್ಕೊಂಡು ಅವರು ಕೂಡಲೇ ನನಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ನಾನು ಅವ್ರ ಹತ್ರ ಹೇಳಿದೆ, ಇದು ಮೋಸ್ಟ್ ಪ್ರಾಬ್ಲಿ ಸ್ಟ್ರೋಕೆ, ಮೇಜರ್ ಸ್ಟ್ರೋಕ್, ಅದು ಪ್ರೋಗ್ರೆಸ್ ಆಗ್ತಾ ಉಂಟು, ಅದಕ್ಕೆ ಕೂಡಲೇ ಕರ್ಕೊಂಬರಲಿಕ್ಕೆ ಹೇಳಿದ್ದೀವಿ. ಅದು ಅವರು ಕರೆಕ್ಟಾಗಿ ಅದನ್ನು ಫಾಲೋ ಮಾಡಿ ಅವರು ಕೂಡಲೇ ನಮ್ಮ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಿಗೆ ವಿತಿನ್ ದ ನೆಕ್ಸ್ಟ್ ಹಾಫ್ ಆನ್ ಅವರ್ ಒಳಗೆ ಅವರು ಬಂದು ಇಮಿಡಿಯೇಟಾಗಿ ನಮಗೆ ಆ್ಯಕ್ಚುಲಿ ಒಂದು MR ಆ್ಯಂಜಿಯೋ ಮಾಡಿ ನಮಗೆ ಅದರ ಇದರಲ್ಲಿ ರಿಪೋರ್ಟ್ಸಲ್ಲಿ ನೋಡುವಾಗ ಅವರಿಗೆ ಒಂದು ಲೆಫ್ಟ್ ಸೈಡ್ MCA ಟೆರಿಟರಿನಲ್ಲಿ ಮೇಜರ್ ಸ್ಟ್ರೋಕ್ ಆಗಿದೆ ಅಂತ ಗೊತ್ತಾಗಿ ಕೂಡಲೇ ಇಂಟರ್ವೆನ್ಷನ್ ಮಾಡುವ ಅಂತ ನಾನು ಹೇಳಿದ್ದಕ್ಕೆ ಅವರು ಅದನ್ನು ಒಪ್ಕೊಂಡು ಅವರು ಮಾಡಿದ್ದಕ್ಕೆ ನಮಗೆ ಇಮಿಡಿಯೇಟಾಗಿ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಮಾಡಿ ಅದನ್ನು ಫ್ಲೋ ರೀಎಸ್ಟಾಬ್ಲಿಷ್ ಮಾಡಲಿಕ್ಕೆ ಆಗಿತ್ತು ವಿತಿನ್ ದ ನೆಕ್ಸ್ಟ್ 15 to 20 ಮಿನಿಟ್ಸಲ್ಲಿ. ಸೊ ಪೇಷಂಟ್ ಬಂದು ವಿತಿನ್ ದ ನೆಕ್ಸ್ಟ್ 2.5 hours ಒಳಗೆ ನಮಗೆ ಡಯಾಗ್ನೋಸ್ ಆಗಿ ಟ್ರೀಟ್ಮೆಂಟು ಕೊಡಲಿಕ್ಕೆ ಆಗಿತ್ತು. ಸೊ ಅಂಥದ್ದೊಂದು ಸಂದರ್ಭದಲ್ಲಿ ಆ ಫ್ಲೋ ರೀಎಸ್ಟಾಬ್ಲಿಷ್ ಮಾಡಿದ್ದಕ್ಕೆ ನಾವೊಂದು ಪ್ರೋಗ್ರೆಸಿವ್ ಇನ್ಫಾಕ್ಟ್ ಆಗಿ ಡೆವಲಪ್ ಆಗೋ ಟೈಮ್ ನಾವು ಕೊಡಲಿಲ್ಲ. ಆ್ಯಂಡ್ ಅದು ಹಾಗೆ ಮಾಡಿದ್ದಕ್ಕೆ ಆ ಪೇಷಂಟ್ ಚೆನ್ನಾಗಿ ರಿಕವರ್ ಆಗಿ ಏನು ಡೆಫಿಸಿಟ್ ಇಲ್ಲದೆ ಇಲ್ಲಿಂದ ನಡ್ಕೊಂಡು ಹೋದರು. ಸೊ ಇದೊಂದು ದೊಡ್ಡ ಅಚೀವ್ಮೆಂಟ್. ಯಾಕಂದರೆ ಹೆಚ್ಚಿನವರಿಗೆ ಒಂದು ಅವ್ರದ್ದು ಪ್ರಾಸೆಸ್ ಇರೋದು ಹೇಗೆ ಅಂದರೆ, ಸ್ಟ್ರೋಕ್ ಆದರೆ ಪೇಷಂಟ್ ಬದುಕಲ್ಲ, ಅವರಿಗೆ ಒಂದು ಸೈಡ್ ವೀಕ್ನೆಸ್ ಆಗುತ್ತೆ, ಅದೊಂದು ಮಾರಿಬಂಡ್ ಕಂಡೀಷನ್, ಪೇಷಂಟ್ ಬೆಡ್ ರಿಡನ್ ಆಗುತ್ತೆ ಅಂತ ಒಂದು ಥಾಟ್ ಪ್ರಾಸೆಸ್ ಇರೋದು. ಬಟ್ ಇಟ್ ಈಸ್ ನಾಟ್ ಸೊ. ಟೈಮ್ಲಿ ಇಂಟರ್ವೆನ್ಷನಲ್ಲಿ ನಮಗೆ ಪೇಷಂಟಿಗೆ ಆಲ್ಮೋಸ್ಟ್ ಒಂದು ನಾರ್ಮಲ್ ಲೈಫ್ ವಾಪಸ್ ಕೊಡ್ಬೋದಂತ ಇಲ್ಲಿನವರಿಗೆ ನಾನು ಅದೊಂದು ಸೂಕ್ಷ್ಮ ಹೇಳಬೇಕಂತ ನನಗೆ ಆಸೆ ಪಡ್ತಾ ಇದ್ದೀನಿ. ಸರ್, ಈಗ ಈ ಇನ್ಸಿಡೆಂಟ್ ಅಥವಾ ಈ ಪ್ರಕರಣ ಹೇಗೆ ಚಾಲೆಂಜಿಂಗ್ ಆಗಿತ್ತು ಅಂತ ನಿಮ್ಮ ಟೀಮಿಗೆ? ಸೊ ನಮಗೆ ಚಾಲೆಂಜಿಂಗ್ ಆಗಿದಂದರೆ, ಇದು ಫಸ್ಟ್ ಆಫ್ ಆಲ್ ನಮ್ಮದೊಂದು ಹೈ ವಾಲ್ಯೂಮ್ ರೆಫರಲ್ ಯೂನಿಟ್ ಅಲ್ಲ. ಸೊ ಸ್ಟ್ರೋಕ್ ಅಂತ ಹೇಳುವಾಗ ಯೂಶ್ವಲಿ ಒಂದು ಹೈ ವಾಲ್ಯೂಮ್ ರೆಫರಲ್ ಯೂನಿಟಲ್ಲಿ ಇಂಥದ್ದು ಕಂಡು ಬರುವಾಗ ಅವರಿಗೆ ಬೇಗ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಆಗುತ್ತೆ. ಇಂಥದ್ದೊಂದು ಸಂದರ್ಭದಲ್ಲಿ ನಾನು ಆ್ಯಕ್ಚುಲಿ ಪೇಷಂಟದು ಮಗಳದ್ದು ಸಹಾಯದಿಂದಲೇ ನಮಗೆ ಅದು ಸ್ಟ್ರೋಕ್ ಪ್ರೋಗ್ರೆಸ್ ಆಗ್ತಾ ಇದ್ದೇವೆ, ಅದನ್ನು ಅವರು ಐಡೆಂಟಿಫೈ ಮಾಡಿದ್ದಕ್ಕೆ ಮಾತ್ರ ನಮಗೆ ಕರೆಕ್ಟ್ ಟೈಮಿಗೆ ಅವ್ರನ್ನ ಕರ್ಕೊಂಬಂದು ಅವರಿಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗಿದೆ. ಸೊ ನನ್ನ ಇದರಲ್ಲಿ ನನಗೆ ಮೇನ್ ಹೇಳಬೇಕಂತ ಇರೋದಂದರೆ, ಸ್ಟ್ರೋಕನ್ನು ಐಡೆಂಟಿಫೈ ಮಾಡುವ ಕೆಲವೊಂದು ರೆಡ್ ಫ್ಲ್ಯಾಗ್ಸ್ ಇದ್ದಾವೆ. ಅದು ನಮ್ಮ ಜನರಿಗೆ ಆದಷ್ಟು ಅವರಿಗೆ ಅದ್ರ ಬಗ್ಗೆ ಗೊತ್ತಿದ್ದರೆ ನಮಗೆ ಕೂಡಲೇ ಅದನ್ನು ಐಡೆಂಟಿಫೈ ಮಾಡಿ ಓವರ್ ಟ್ರೀಟ್ ಮಾಡಿದ್ರೂ ನಮಗೆ ಸ್ಟ್ರೋಕ್ ಅಂದ ಇದೊಂದು ಕಾಯಿಲೆಯಿಂದ ನಮಗೆ ಡೆಫಿನೆಟ್ಲಿ ರಿವರ್ಸಲು ಇರುತ್ತೆ. ಆ್ಯಂಡ್ ಅದನ್ನು ಪ್ರಾಪರಾಗಿ ಟ್ರೀಟ್ ಮಾಡುವ ಒಂದು ಸಂದರ್ಭ ನಮಗೆ ಸಿಗುತ್ತೆ. ಸೊ ಅದನ್ನು ಐಡೆಂಟಿಫೈ ಮಾಡಿ ಕೂಡಲೇ ರೆಫರಲ್ ಸೆಂಟರ್ ಅಥವಾ ಸ್ಟ್ರೋಕ್ ಸೆಂಟ್ರಿಗೆ ಕರ್ಕೊಂಬಂದರೆ, ನಮ್ಮ ಈ ಸಿಚುವೇಷನಲ್ಲಿ ಆದರ್ಶ ಹಾಸ್ಪಿಟ್ಲಿಗೆ ನೀವು ಕೂಡಲೇ ಬಂದರೆ ನಮಗೆ ಇಂಥದ್ದೆಲ್ಲ ಟ್ರೀಟ್ಮೆಂಟ್ ಮಾಡಿ ಪೇಷಂಟಿಗೆ ಒಂದು ಕ್ಲೋಸ್ ಟು ನಾರ್ಮಲ್ ಲೈಫ್ ಕೊಡ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೆ. ಸರ್, ಫಸ್ಟ್ ಅದನ್ನು ಬೆಲ್ಸ್ ಪ್ಯಾಲ್ಸಿ ಅಂತ ಐಡೆಂಟಿಫಿಕೇಶನ್ ಮಾಡಿದ್ರು, ಅದನ್ನು ಹೇಗೆ ಸ್ಟ್ರೋಕ್ ಅಂತ ಗುರುತಿಸಿದ್ರಿ ಅಂತ? ಸೊ ಇದು ತುಂಬಾ ಕಾಮನ್ ಮಿಸ್ಟೇಕ್ ಏನಾಗ್ತದೆ ಅಂದ್ರೆ, ಇನಿಷಿಯಲ್ ಸ್ಟೇಜ್ ಸ್ಟ್ರೋಕ್ ಆದಾಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಅದು ಫೇಶಿಯಲ್ ಪ್ಯಾಲ್ಸಿ ಅಂತ ಅಂದ್ರೆ ಏನಾಗ್ತದೆ, ಸ್ವಲ್ಪ ಬಾಯಿ ಸ್ವಲ್ಪ ವಾರೆ ಆಗೋದು, ಬಾಯಿಂದ ಜೊಲ್ಲು ಬರೋದು, ಅದೆಲ್ಲ ಕಾಮನ್. ಸೊ ಬೇರೆ ಏನು ವೀಕ್ನೆಸ್ ಆತರ ಏನು ಇಲ್ಲ ಅಂದ್ರೆ, ಇಟ್ಸ್ ಮೋರ್ ಕಾಮನ್ ಟು ಗೆಟ್ ಇಟ್ ಮಿಸ್ಡಯಾಗ್ನೋಸ್ ಆಗೋದು ತುಂಬಾ ಕಾಮನ್. ಅಂದ್ರೆ ಸ್ಟ್ರೋಕ್ ಅಲ್ದಲ್ಲೇ ಬರೀ ಜಸ್ಟ್ ಬೆಲ್ ಪ್ಯಾಲ್ಸಿ ಅಂತ ಡಯಾಗ್ನೋಸ್ ಆಗಿ ಜಸ್ಟ್ ಸ್ಟಿರಾಯ್ಡ್ಸ್ ಅಲ್ಲಿ ಟ್ರೀಟ್ಮೆಂಟ್ ಆಗೋದು ತುಂಬಾ ಕಾಮನ್ ಮಿಸ್ಟೇಕ್. ಸೊ ಬಟ್ ಐ ಹ್ಯಾವ್ ಟು ಅಪ್ರಿಶಿಯೇಟ್ ದ ಪೇಷಂಟ್ಸ್ ಡಾಟರ್
ಟು ಐಡೆಂಟಿಫೈ ಅಂದರೆ ಏನು ಅಮ್ಮಂಗೆ ವೀಕ್ನೆಸ್ ವರ್ಸ್ ಆಗ್ತಿದೆ, ಕೈಕಾಲಲ್ಲಿ ವೀಕ್ನೆಸ್ ಬರ್ತಿದೆ, ಶಿ ಕಾಂಟ್ ಟಾಕ್ ಪ್ರಾಪರ್ಲಿ, ಅದೆಲ್ಲ ಐಡೆಂಟಿಫೈ ಮಾಡಿ ಇಮಿಡಿಯೇಟಾಗಿ ಶಿ ಕೇಮ್ ಟು ಅಸ್. ಸೊ ದ ಮೇನ್ ಥಿಂಗ್ ಈಸ್ ಜಸ್ಟ್ ಬರೀ ಫೇಶಿಯಲ್ ಪ್ಯಾಲ್ಸಿ ಇತ್ತು ಅಂದರೆ ಡಿಫ್ರೆಂಟ್, ದಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಸ್ಟ್ರೋಕ್. ಬಿಕಾಸ್ ಸ್ಟ್ರೋಕಲ್ಲಿ ಆ ಫೇಶಿಯಲ್ ಪ್ಯಾಲ್ಸಿ ಜೊತೆಗೆ ವೀಕ್ನೆಸ್ಸು ಇರ್ತದೆ. ಸೊ ಹ್ಯಾವ್ ಟು ಐಡೆಂಟಿಫೈ ದಟ್ ವೀಕ್ನೆಸ್ ಆ್ಯಂಡ್ ಟ್ರೀಟ್ ಆಸ್ ಅರ್ಲಿ ಆಸ್ ಪಾಸಿಬಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಯಾವ ಪರೀಕ್ಷೆ ಮಾಡೋದ್ರಿಂದ ಸ್ಟ್ರೋಕ್ ಅನ್ನೋದು ದೃಢಪಟ್ಟಿತು ಅಂತ? ಸೊ ಯೂಶ್ವಲಿ ಸ್ಟ್ರೋಕಿಗೆ ಬೆಸ್ಟ್ ಅಂತ ಹೇಳಿದರೆ ಆ್ಯಂಜಿಯೋಗ್ರಫಿ, ಅಂದರೆ ಹಾರ್ಟಿಗೆ ನಾವು ಯಾವ ಥರ ಆ್ಯಂಜಿಯೋಗ್ರಾಮ್ ಮಾಡ್ತೀವಲ್ಲ ಆ ಥರ ಆ್ಯಂಜಿಯೋಗ್ರಾಮ್ ಮಾಡೋದು ಅದು ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ ನಮ್ಮ ಮೆಡಿಕಲ್ ಇದರಲ್ಲಿ. ಸೊ ಬಟ್ ಎಲ್ಲ ಪೇಷಂಟ್ಸ್ಗೂ ನಾವು ಆ್ಯಂಜಿಯೋ ಮಾಡೋದಕ್ಕಾಗೋದಿಲ್ಲ. ಸೊ ಇನಿಷಿಯಲಿ ಸ್ಕ್ರೀನಿಂಗ್ ಏನಾಗ್ತದೆ ಅಂತಂದರೆ, ಯಾಕೆಂದರೆ ಆ್ಯಂಜಿಯೋ ಮಾಡೋದಂದರೆ ಇನ್ವೇಸಿವ್ ಪ್ರೊಸೀಜರ್, ನಾವು ಇಂಜೆಕ್ಷನ್ ಅಂದರೆ ನಾವು ಒಂದು ನೀಡಲ್ ಹಾಕಿ ವಯರ್ ಹಾಕಿ ಗೈಡ್ ಮಾಡಬೇಕಾಗ್ತದೆ. ಸೊ ಅದಕ್ಕೋಸ್ಕರ ನಾನ್ ಇಮ್ಯುನೈಸಿವ್ ಆಗಿ ಬೆಸ್ಟ್ ಅಂತಂದರೆ ಎಮ್ ಆರ್ ಐ ಬ್ರೈನ್ ಮತ್ತು ಆ್ಯಂಜಿಯೋಗ್ರಾಮ್ ಅಂತ ಮಾಡ್ತೀವಿ. ಇದರಲ್ಲಿ ಏನಾಗ್ತದೆ ಅಂದರೆ ಏನು ಇಂಜೆಕ್ಷನ್ ಏನು ಕೊಡದಲ್ಲೇ ಆ ರಕ್ತನಾಳಗಳಲ್ಲಿ ಎಲ್ಲಿ ಬ್ಲಾಕ್ ಆಗಿದೆ ಅಂತ ಒಂದು ಸೂಪರ್ಫಿಷಿಯಲ್ ಐಡಿಯಾ ಕೊಡ್ತದೆ. ಅಂದರೆ ಪರ್ಫೆಕ್ಟಾಗಿ ಗೊತ್ತಾಗೋದಿಲ್ಲ, ಇಲ್ಲೇ ಬ್ಲ್ಯಾಕ್ ಇದೆ ಈ ಥರನೇ ಇದೆ ಅಂತ ಗೊತ್ತಾಗೋದಿಲ್ಲ, ಬಟ್ ಒಂದು ಸೂಪರ್ಫಿಷಿಯಲ್ ಐಡಿಯಾ ಬರ್ತದೆ. ಸೊ ಅದ್ರ ಪ್ರಕಾರ ನಾವು ಮುಂದೆ ಏನು ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು ಪೇಷಂಟ್ಗೋಸ್ಕರ. ಸರ್, ಈಗ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ಬೋದಾ ಅಂತ? ಸೊ ತುಂಬ ಜನಕ್ಕೆ ಇದ್ರ ಬಗ್ಗೆ ತುಂಬ ಕ್ವಶನ್ಸ್ ಇರ್ತದೆ. ಮೆಕ್ಯಾನಿಕಲ್ ಥ್ರೋಂಬೆಕ್ಟಮಿ ಅಂದರೆ ಹೇಗೆ, ನಾವು ಮೆದುಳನ್ನು ಓಪನ್ ಮಾಡ್ತೀವ, ಯಾವ ಥರ ನಾವು ತೆಗಿತೀವಿ ಅಂತ. ಸೊ ಮೆಕ್ಯಾನಿಕಲ್ ಥ್ರೋಂಬೆಕ್ಟಮಿ ಅಂದರೆ ಇಟ್ಸ್ ಎ ನಾನ್ ಇನ್ವೇಸಿವ್ ಪ್ರೊಸೀಜರ್, ಬಟ್ ಏನು ಅಂತಂದರೆ ಇದರಲ್ಲಿ ಸರ್ಜರಿ ಆಗಲಿ ಆ ಥರ ಏನೂ ಇರೋದಿಲ್ಲ. ಸೊ ನಾವು ಹಾರ್ಟಿಗೆ ತುಂಬ ಜನಕ್ಕೆ ಗೊತ್ತಿರೋವಂಥ ವಿಷಯ ಏನಂದರೆ, ಹಾರ್ಟಿಗೆ ನಾವು ಸ್ಟೆಂಟಿಂಗ್ ಮಾಡ್ತೀವಲ್ಲ, ಅದು ಹೇಗೆ ಅಂತಂದರೆ ಕೈಯಲ್ಲಿ ಅಥವಾ ಕಾಲಲ್ಲಿ ಒಂದು ರಕ್ತನಾಳದ ಮುಖಾಂತರ ಹೋಗಿ ನಾವು ಅದು ಕ್ಲಾಟ್ ತೆಗೆಯುವಂಥದ್ದು. ಸೊ ಇದರಲ್ಲೂ ಸೇಮ್ ಅದೇ ರೀತಿ ನಾವು ರಕ್ತನಾಳದ ಮುಖಾಂತರ ಹೋಗಿ ಎಲ್ಲಿ ಬ್ಲಾಕ್ ಇದೆ ಅಂತ ಐಡೆಂಟಿಫೈ ಮಾಡಿ ಜಸ್ಟ್ ಆ ಬ್ಲಾಕನ್ನು ಏನು ರಿಲೀಸ್ ಮಾಡ್ತೀವಿ, ಆ ಕ್ಲಾಟ್ ಏನಿರ್ತದಲ್ಲ ಅದನ್ನು ಹೊರಗೆ ತೆಗಿತೀವಿ. ಸೊ ಇದರಿಂದ ಏನಾಗ್ತದೆ ಅಂದರೆ ರಕ್ತ ವಾಪಸ್ ಆ ಜಾಗಕ್ಕೆ, ಎಲ್ಲಿ ಮೆದುಳಿನ ಯಾವ ಭಾಗಕ್ಕೆ ರಕ್ತ ಹೋಗ್ತಿರ್ಲಿಲ್ಲ ಆ ಜಾಗಕ್ಕೆ ಮತ್ತೆ ರಕ್ತ ಹೋಗೋಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇದರಿಂದ ಅವ್ರದ್ದು ಸಿಂಪ್ಟಮ್ಸ್ ಅಲ್ಲಿಗೆ ಸ್ಟಾಪ್ ಆಗ್ತದೆ. ಸರ್, ಈಗ ಚಿಕಿತ್ಸೆ ಆದಮೇಲೆ ಆ ಪೇಷಂಟ್ ಇದ್ದು ಸ್ಥಿತಿ ಹೇಗಿದೆ ಅಂತ, ಈಗ ಹೇಗಿದ್ದಾರೆ ಅವರು? ನಮಗೆ ಇನಿಷಿಯಲಿ ನಾವು ಇದು ಪ್ರೊಸೀಜರ್ ಮಾಡಿದ ತಕ್ಷಣವೇ ಇಮಿಡಿಯೇಟಾಗಿ ಪೇಷಂಟದು ಕಂಡೀಷನ್ ಕೊಟ್ಟು ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಅವ್ರಿಗೆ ಒಂದು ಸೈಡ್ ವೀಕ್ನೆಸ್ ಇರೋದು ಆಲ್ರೆಡಿ ಅದು ಇಂಪ್ರೂವ್ಮೆಂಟ್ ಆಗಿದೆ ವಿತಿನ್ ದ ನೆಕ್ಸ್ಟ್ 45 ಮಿನಿಟ್ಸಲ್ಲಿ. ಆ್ಯಂಡ್ ಓವರ್ ದ ನೆಕ್ಸ್ಟ್ 2 ಡೇಸ್ ಪೇಷಂಟು ನಡ್ಕೊಂಡು ಅವ್ರದ್ದು ಪವರ್, ಕೈಕಾಲದ ಪವರೆಲ್ಲ ಇಂಪ್ರೂವ್ ಆಗಿ, ಮಾತದ್ದು ಸ್ವಲ್ಪ ಅದು ತೊದಲ್ತಾ ಇದ್ರು, ಬಟ್ ಅದು ಕೂಡ ಗ್ರ್ಯಾಜುವಲಿ ಇಂಪ್ರೂವ್ ಆಗ್ತಾ ಇತ್ತು. ಈಗ ಲಾಸ್ಟ್ ಫಾಲೋಅಪಿಗೆ ಅವ್ರು ಬಂದಾಗ ಶಿ ಈಸ್ ಅಬ್ಸಲ್ಯೂಟ್ಲಿ ನಾರ್ಮಲ್, ಅವ್ರದ್ದು ಮಾತು ಕಂಪ್ಲೀಟ್ಲಿ ರಿಕವರ್ ಆಗಿದೆ. ಆ್ಯಂಡ್ ಯಾವ ರೀತಿಯಲ್ಲಿ ಒಂದು ದೊಡ್ಡ ಡೆಫಿಸಿಟ್ ಇಲ್ಲದೆ ಶಿ ಹಸ್ ರಿಟರ್ನ್ ಟು ಅವರ್ ನಾರ್ಮಲ್ ಆ್ಯಕ್ಟಿವಿಟೀಸ್ ಆಫ್ ಡೈಲಿ ಲೈಫ್. ಸೊ ದಟ್ ಈಸ್ ವೆರಿ ರಿಮಾರ್ಕಬಲ್ ಅಚೀವ್ಮೆಂಟ್. ಇಷ್ಟು ದೊಡ್ಡ ಒಂದು ವೆಸಲ್ ಸ್ಟ್ರೋಕಲ್ಲಿ ಪೇಷಂಟ್ ಅಷ್ಟು ಶಾರ್ಟ್ ಪೀರಿಯಡಲ್ಲಿ ಟು ರಿಟರ್ನ್ ಟು ನಾರ್ಮಲ್ ಲೈಫ್ ಆ್ಯಂಡ್ ನಾರ್ಮಲ್ ಡೈಲಿ ಆ್ಯಕ್ಟಿವಿಟೀಸ್ ಅಂತ ಇಟ್ ವಾಸ್ ಅ ವೆರಿ ಬಿಗ್ ಅಚೀವ್ಮೆಂಟ್ ಐ ಫೀಲ್. ಸರ್, ಈಗ ಹೇಳೋದಾದರೆ ಸ್ಟ್ರೋಕ್ ಆಗುವಾಗ ಅಥವಾ ಸ್ಟ್ರೋಕ್ ಇದ್ದ ಸಮಯದಲ್ಲಿ ಸಮಯ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಅಂತ? So according to one of the recent neurosurgical surveys and NSI guideline, the tagline for that year was time is brain. So idರದ ಅರ್ಥ ಅಂದರೆ for every minute of hypoxia or damage to the brain, more than 2 to 3 million cells of neurons are being destroyed. ಸೊ ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಅದು ಎಷ್ಟೊಂದು ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಪ್ರತಿಯೊಂದು ಮಿನಿಟ್ಟು ತುಂಬ ಇಂಪಾರ್ಟೆಂಟ್. ಸೊ ಇದರಲ್ಲಿ ಯಾವಾಗಲೂ ನಾನು ಹೇಳಲಿಕ್ಕೆ ಇಷ್ಟಪಡೋದಂದರೆ, ಸ್ಟ್ರೋಕ್ ಅಂತ ನಿಮಗೆ ಡೌಟ್ ಬಂದರೆ ಆ ಪಾಯಿಂಟಲ್ಲಿ ಮತ್ತೆ ನಾವು ವೆಯ್ಟ್ ಮಾಡಿ ನೋಡೋದು ಅಥವಾ ಇನ್ನೊಂದು ಸೆಕೆಂಡ್ ಒಪಿನಿಯನ್ ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ದು ಒಪಿನಿಯನ್ ಕೇಳಲಿಕ್ಕೆ ಆಗ ನಾವು ಕಾಯಬಾರ್ದು. ಸ್ಟ್ರೋಕ್ ಅಂತ ನಿಮಗೆ ಸಂಶಯ ಬಂದರೆ, ಅದು ಸ್ಟ್ರೋಕದ ನಾವು ರೆಡ್ ಫ್ಲ್ಯಾಗ್ಸ್ ಯಾವುದಂತೆಲ್ಲ ನಾವು ಹೇಳಿಕೊಡ್ತೀವಿ. ಬಟ್ ಅಂಥದ್ದೊಂದು ರೆಡ್ ಫ್ಲ್ಯಾಗ್ಸ್ ಅಂತ ನೀವು ನೋಡಿದರೆ ಕೂಡಲೇ ಪೇಷಂಟ್ನ ಒಂದು ರೆಫರಲ್ ಸೆಂಟರ್ಗೆ ಕರ್ಕೊಂಡು ಬರೋದೇ ಅವ್ರದ್ದು ಲೈಫಿಗೆ ಯಾವುದು ಅಂದರೆ ಬೆಸ್ಟ್ ಮೆಥಡ್ ಆಫ್ ಟ್ರೀಟ್ಮೆಂಟ್. ಅದನ್ನು ವೆಯ್ಟ್ ಮಾಡಿ ಅಥವಾ ನಮಗೆ ಆ ಸ್ಟ್ರೋಕ್ದು ವಿಂಡೋ ಪೀರಿಯಡ್ ನಾವು ದಾಟಿದ ಮೇಲೆ ಪೇಷಂಟ್ ಕರ್ಕೊಂಡ್ಬಂದ್ರೇನೋ ನಮಗೆ ಅಂಥದ್ದೊಂದು ಸಕ್ಸಸ್ ಅಥವಾ ಅಂಥದ್ದೊಂದು ಸಕ್ಸಸ್ಫುಲ್ ಅಚೀವ್ಮೆಂಟ್ ಆಫ್ ಟ್ರೀಟ್ಮೆಂಟ್ ಅಂತ ನಮಗೆ ಹೇಳಲಿಕ್ಕೆ ಆಗಲ್ಲ. ಆ್ಯಂಡ್ ಇಟ್ ಇಸ್ ನಾಟ್ ಪಾಸಿಬಲ್ ಟು ಡೂ ಇಟ್ ಆಫ್ಟರ್ ಅ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್. ಸೊ ಇದೆಲ್ಲ ಒಂದು ಟೈಮ್ ಕನ್ಸ್ಟ್ರೆಂಟ್ ಇರೋ ಒಂದು ಟ್ರೀಟ್ಮೆಂಟ್ ಮೊಡ್ಯಾಲಿಟಿ. ಸರಿ, ಈ ಟ್ರೀಟ್ಮೆಂಟನ್ನು ಎಲ್ಲ ಸ್ಟ್ರೋಕ್ ಪೇಷಂಟ್ಗಳಿಗೆ ಮಾಡ್ಬೋದಾ ಅಂತ?
ಸೊ ನಾನೀಗ ಹೇಳಿದಾಗ ಅದೊಂದು ಟೈಮ್ ಕನ್ಸ್ಟ್ರೈನ್ಡ್ ಒಂದು ಪ್ರಾಸೆಸ್ಸು, ಯಾಕಂದರೆ ನಮಗೆ ಪ್ರತಿಯೊಂದು ಮಿನಿಟು ತುಂಬ ವ್ಯಾಲ್ಯೂಬಲ್ ಇದ್ದಾವೆ. ಸೊ ಸ್ಟ್ರೋಕ್ ಪೇಷಂಟ್ ಅಂತ ಐಡೆಂಟಿಫೈ ಮಾಡಿ ನೀವು ಆದಷ್ಟು ಬೇಗ ಕರ್ಕೊಂಬಂದರೆ ಡಯಾಗ್ನೋಸ್ ಮಾಡಿ ನಮಗೆ ಇಟ್ ಈಸ್ ಕಾಲ್ಡ್ ಆಸ್ ಟೇಬಲ್ ಟು ಪಂಕ್ಚರ್ ಟೈಮ್. ಸೊ ಆಸ್ ಸೂನ್ ಆಸ್ ದ ಪೇಷಂಟ್ ಹ್ಯಾಸ್ ಎಂಟರ್ಡ್ ದ ಕ್ಯಾಶುಯಾಲಿಟಿ ಆ್ಯಂಡ್ ಟೈಮ್ ಟು ಪಂಕ್ಚರ್ ದ ಆರ್ಟ್ರಿ ಇಸ್ ದ ಪೀರಿಯಡ್ ದಟ್ ವಿ ಆರ್ ಲುಕಿಂಗ್ ಫಾರ್. ಅದು ಎಷ್ಟು ನಾವು ಕಮ್ಮಿ ಮಾಡ್ತೀವಿ ಅಷ್ಟೇ ಪೇಷಂಟ್ ರಿಕವರಿ ಆ್ಯಂಡ್ ಪೇಷಂಟ್ ಟ್ರೀಟ್ಮೆಂಟದ್ದು ಸಕ್ಸಸ್ ರೇಟ್ ಇರುತ್ತೆ. ಸೊ ಡಯಾಗ್ನೋಸಿಂಗ್ ಆ್ಯಂಡ್ ಟ್ರೀಟಿಂಗ್ ಇನ್ ರೆಕಾರ್ಡ್ ಟೈಮ್ ಇಸ್ ದ ಗೋಲ್. ಸೊ ಅದರಲ್ಲಿ ನಾವು ಎಷ್ಟು ಡಿಲೇ ಮಾಡಿದ್ರೂ ಅದಷ್ಟೇ ಪೇಷಂಟಿಗೆ ಫೇಲಿಯರ್ ರೇಟ್ಸ್ ಜಾಸ್ತಿ ಆಗುತ್ತೆ. ಫೇಲಿಯರ್ ಇನ್ ಸೆನ್ಸ್ ದೇ ವಿಲ್ ಹ್ಯಾವ್ ಪ್ರೊಲಾಂಗ್ ನ್ಯೂರಲಾಜಿಕಲ್ ಡೆಫಿಸಿಟ್ ಆ್ಯಂಡ್ ಮಾರ್ಬಿಡಿಟಿ. ಸೊ ಅಂಥ ಕೇಸಲ್ಲಿ ನಾವು ಮತ್ತೆ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಮಾಡಿ ಅದು ಸಕ್ಸಸ್ ಆಗಲ್ಲ. ಸೊ ಇಟ್ ಈಸ್ ಓನ್ಲಿ ಇನ್ ಅ ಸ್ಮಾಲ್ ಸಬ್ಸೆಟ್ ಆಫ್ ಪೇಷಂಟ್ಸ್ ವಿಚ್ ಆರ್ ಬ್ರಾಟ್ ಇನ್ ಟೈಮ್ ಟು ದ ಹಾಸ್ಪಿಟಲ್. ಅಂಥ ಕೇಸಲ್ಲಿ ನಿಮಗೆ ಸಕ್ಸಸ್ಫುಲಿ ಅವ್ರನ್ನ ಟ್ರೀಟ್ ಮಾಡಲಿಕ್ಕೆ ಆಗುತ್ತೆ. ಇನ್ನೊಂದು ಇರೋದಂದರೆ ಪ್ರತಿಯೊಂದು ಸ್ಮಾಲರ್ ವೆಸಲ್ಸ್ ಅಥವಾ ನಮ್ಮದು ಡಿಸ್ಟಲ್ ವೆಸಲ್ಸ್ ಬ್ಲಾಕಲ್ಲಿ ನಮಗೆ ಅಂತ ಮಾಡಲಿಕ್ಕೆ ಆಗಲ್ಲ. ಇದೆಲ್ಲ ನಮ್ಮದು ಸೆಂಟಿಮೆಟ್ರಿಕ್ ವೆಸಲ್ಸಲ್ಲಿ ನಮಗೆ ಇದನ್ನು ಸಕ್ಸಸ್ಫುಲಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗಲ್ಲ. ಸೊ ದೀಸ್ ಆರ್ ಬೇಸಿಕ್ಲಿ ಫಾರ್ ದ ಲಾರ್ಜ್ ಆರ್ಟ್ರೀಸ್ ಆ್ಯಂಡ್ ದ ಸೆಕೆಂಡ್ ಜನರೇಷನ್ ಆಫ್ ಆರ್ಟ್ರೀಸ್ ಆ್ಯಸ್ ಇನ್ your middle cerebral, anterior cerebral ಅಥವಾ posterior cerebral artery occlusions ಅಲ್ಲಿ ಎಲ್ಲ ಇಂಥ ಟ್ರೀಟ್ಮೆಂಟ್ ತುಂಬ ಸಕ್ಸಸ್ಫುಲ್ ಆಗಿ ನಮಗೆ ಮಾಡಲಿಕ್ಕೆ ಆಗುತ್ತೆ. ಸರ್, ನಿಮ್ಮದು ಹೋಲ್ ನ್ಯೂರೋ ಸರ್ಜರಿ ಟೀಮ್ ಆದರ್ಶ ಆಸ್ಪತ್ರೆಯಲ್ಲಿ ಫಸ್ಟ್ ಟೈಮ್ ಇಂಥ ಒಂದು ಕೇಸನ್ನು ಮಾಡಿದ್ದೀರಾ. ಅದು ಎಷ್ಟು ಮಹತ್ವ, ಇಂಪಾರ್ಟೆಂಟ್ ಎಷ್ಟಿದೆ ಅಂತ? ಇದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಇಸ್ ಅ ನೋನ್ ಟ್ರೀಟ್ಮೆಂಟ್. ಇಟ್ ಈಸ್ ನಾಟ್ ಸಮಥಿಂಗ್ ನ್ಯೂ ಟು ಪೀಪಲ್ ಇನ್ ದಿಸ್ ಫೀಲ್ಡ್. ಬಟ್ ಅದನ್ನೊಂದು ಸಕ್ಸಸ್ಫುಲ್ ಆಗಿ ಒಂದು ಪೆರಿಫರಲ್ ಇನ್ಸ್ಟಿಟ್ಯೂಟಲ್ಲಿ ವಿಚ್ ಇಸ್ ಟ್ರೈಯಿಂಗ್ ಟು ಗೆಟ್ ಅ ಸ್ಟ್ರೋಕ್ ಟೀಮ್ ಅಂತ ಪಾಯಿಂಟ್ ಆಫ್ ವ್ಯೂ ಅಂದರೆ ದಿಸ್ ಇಸ್ ಅ ವೆರಿ ರಿಮಾರ್ಕಬಲ್ ಸ್ಟೆಪ್ ಫಾರ್ ಅಸ್. ಯಾಕಂದರೆ ಓವರ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ವಿ ವುಡ್ ಲೈಕ್ ಟು ಸೆಟ್ ಅಪ್ ಅ ಆ್ಯಕ್ಚುಯಲ್ ಪ್ರಾಪರ್ ಸ್ಟ್ರೋಕ್ referral team and referral unit out here, wherein we'll be doing cutting edge stroke treatment in the form of mechanical thrombectomy and clot aspiration and regaining or restoring circulation within the brain. So ಅಂಥದ್ದೊಂದು ಪ್ಲ್ಯಾನ್ ಅಥವಾ ಪದ್ಧತಿ ಇದ್ದಾಗ ನಮಗೆ ಇದೊಂದು ಫಸ್ಟ್ ಸ್ಟೆಪ್, and this is a stepping stone for us to many more cases which will be promptly referred once people get to know that there is this sort of treatment available at ಆದರ್ಶ. ಖಂಡಿತವಾಗಿ ಇನ್ನೂ ರೆಫರಲ್ ಕೇಸಸ್ ಬರುತ್ತೆ ಅಂತ ನಮಗೆ ಇದೆ, ಆ್ಯಂಡ್ ವಿ ಆರ್ ಕ್ವೈಟ್ ಕಾನ್ಫಿಡೆಂಟ್ ದಟ್ ವಿ ವಿಲ್ ಬಿ ಏಬಲ್ ಟು ಡೂ ಅ ಗುಡ್ ಜಾಬ್ ವಿತ್ ಇಟ್. ಸೊ ರೆಫರಲ್ ಯೂನಿಟ್ ಆಗಿ ಒಂದು ಸ್ಟ್ರೋಕ್ದು ಇದಕ್ಕೆ ಆಗಿ ಸಕ್ಸಸ್ಫುಲ್ ಆಗಿ ನಮಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ದೀನಿ. ಆ್ಯಂಡ್ ವಿತ್ ದ್ಯಾಟ್ ವಾಟ್ ವಿ ಆರ್ ಇಂಟೆಂಡಿಂಗ್ ಟು ಡೂ ಇಸ್ ಒಂದು ಸ್ಟ್ರೋಕ್ ರೆಫರಲ್ ಯೂನಿಟ್ ಆಗಿ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಆ್ಯಸ್ ಆ್ಯಂಡ್ ವೆನ್ ಪೀಪಲ್ ಐಡೆಂಟಿಫೈ ಪೀಪಲ್ ವಿತ್ ಸ್ಟ್ರೋಕ್, I would request them to get the patient as soon as possible to the emergency, wherein we can give them good treatment and we can treat them successfully. ಸರ್, ಈಗ ಸ್ಟ್ರೋಕ್ ಅಂತ ಡೌಟ್ ಬಂದರೆ ಪಬ್ಲಿಕ್ ಏನು ಮಾಡಬೇಕು ಅಂತ? ಸೊ ಈಗ ಕಾಮನ್ ಜನಕ್ಕೆ ಅರ್ಥ ಆಗೋ ಥರ ನಮ್ಮದು ನ್ಯೂರಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾ ಆಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ನ್ಯೂರಾಲಜಿಕಲ್ ಸೊಸೈಟಿ ಏನಿದೆ ಅಲ್ಲ, ಒಂದು ಈಸಿ ನಿಮೋನಿಕ್ ಕ್ರಿಯೇಟ್ ಮಾಡಿದ್ದಾರೆ. ಅಂದರೆ ಇಟ್ಸ್ ಕಾಲ್ಡ್ ಬಿ ಫಾಸ್ಟ್. ಅಂದರೆ ಬಿ ಫಾಸ್ಟ್ ಅಂದರೆ ಯು ಬಿ ವೆರಿ, ಅಂದರೆ ಬೇಗ ಬಂದು ಕರ್ಕೊಂಬನ್ನಿ, ಆ ಥರ ಬಿ ಫಾಸ್ಟ್ ಅಂತ. ಸೊ ಈಚ್ ಆಫ್ ದಿಸ್ ವರ್ಡ್ ಆಸ್ ಎ ಸ್ಪೆಸಿಫಿಕ್ ಡೆಸಿಗ್ನೇಟೆಡ್ ಥಿಂಗ್ ವಿಚ್ ಯು ಕ್ಯಾನ್ ಹೆಲ್ಪ್ ಇನ್ ಐಡೆಂಟಿಫೈಯಿಂಗ್ ದ ಸ್ಟ್ರೋಕ್. ಅಂದರೆ ನಿಮಗೆ ಏನು ಸ್ಟ್ರೋಕಲ್ಲಿ ಏನೇನು ಸಿಮ್ಟಮ್ಸ್ ಬರ್ತದಲ್ಲ ಅದನ್ನು ಈ ಬಿ ಫಾಸ್ಟಿಗೆ ಇನ್ಕ್ಲೂಡ್ ಮಾಡಿದ್ದಾರೆ. ಫಸ್ಟ್ ಇಸ್ ಬಿ ಈಸ್ ಬ್ಯಾಲೆನ್ಸ್. ಅಂದರೆ ಏನಾಗ್ತದೆ, ಪೇಷಂಟಿಗೆ ನಾರ್ಮಲ್ಲಾಗೆ ಬೆಳಿಗ್ಗೆ ಎದ್ದಾಗ ಏನಾಗ್ತದೆ, ಎದ್ದು ಕೂತ್ಕೊಂಡಾಗ ಏನಾಗ್ತದೆ, ತಲೆ ಸುತ್ತು ಬರೋದು, ನಡೆಯೋಕ್ಕೆ ಹೋದರೆ ಬ್ಯಾಲೆನ್ಸ್ ತಪ್ಪಿ ಆ ಕಡೆ ಆಚೆ ಈಚೆ ತೇಲಾಡೋದು. ಯೂಶ್ವಲಿ ಅಕ್ಕಪಕ್ಕ ಏನು ರಿಲೇಟಿವ್ಸ್ ಇರ್ತಾರಲ್ಲ, ವೈಫ್ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಇದನ್ನು ಫಸ್ಟ್ ಐಡೆಂಟಿಫೈ ಮಾಡ್ಬೋದು. ಸೊ ದಿಸ್ ಇಸ್ ಬಿ ಮೀನ್ಸ್ ಬ್ಯಾಲೆನ್ಸ್. ದೆನ್ ಇ ಅಂದರೆ ಐಸ್, ಕಣ್ಣಲ್ಲಿ ಏನಾಗ್ತದೆ ಅಂದರೆ ಪೇಷಂಟಿಗೆ, ಇದು ಪೇಷಂಟ್ ಹೇಳೋವಂಥ ಸಿಮ್ಟಮ್ಮು. ಏನಾಗ್ತದೆ, ಬೆಳಿಗ್ಗೆ ಎದ್ದ ತಕ್ಷಣ, ಯೂಶ್ವಲಿ ಬೆಳಿಗ್ಗೆ ಎದ್ದಾಗ ಆಗಿರ್ಬೋದು ಅಥವಾ ಯಾವಾಗ ಸ್ಟ್ರೋಕ್ ಆಗ್ತದಲ್ಲ ಆ ಟೈಮಲ್ಲಿ ಏನಾಗ್ತದೆ, ಕಣ್ಣಲ್ಲಿ ಮಂಜು ಬಂದಾಗೆ ಆಗ್ತದೆ. ಮಂಜಾದಾಗ ಏನಾಗ್ತದೆ, ಸರಿಯಾಗಿ ನಾರ್ಮಲಾಗೆ ಮಾಡ್ತಿದ್ದ ಕೆಲಸ, ಬೆಳಿಗ್ಗೆ ಎದ್ದು ಪೇಪರ್ ಓದುವಾಗ ಪೇಪರ್ ಓದೋಕ್ಕಾಗೋದಿಲ್ಲ, ನಾರ್ಮಲಾಗಿ ದಿನ ಓದ್ತಿದ್ದವರು ಅವತ್ತಿನ ದಿನ ಬೆಳಿಗ್ಗೆ ಪೇಪರ್ ಓದೋಕ್ಕಾಗೋದಿಲ್ಲ, ಟಿ ವಿ ನೋಡುವಾಗ ಟಿ ವಿ ಸರಿ ಕಾಣೋದಿಲ್ಲ, ಮೊಬೈಲ್ ಯೂಸ್ ಮಾಡೋದಕ್ಕಾಗೋದಿಲ್ಲ. ಈ ಥರ ಸಿಮ್ಟಮ್ಸ್ ಬಂದರೆ ದಿಸ್ ಇಸ್ ಆಲ್ಸೋ ಎ ರೆಡ್ ಫ್ಲ್ಯಾಗ್. ದೆನ್ ಕಮ್ಸ್ ಫಾಸ್ಟಲ್ಲಿ ಎಫ್ ಅಂದರೆ ಫೇಸ್. ಸೊ ಇದು ಏನು ಪೇಷಂಟ್ ಆಗಿರ್ಬೋದು ಅಥವಾ ರಿಲೇಟಿವ್ಸ್ ಆಗಿರ್ಬೋದು, ಪೇಷಂಟ್ನ ನೋಡಿದಾಗ ಏನಾಗ್ತದೆ, ಒಂದು ಸೈಡ್ ಮುಖ ಹೀಗೆ ವಾಲ್ದಾಗೆ ಅಂದರೆ ತಿರುಚಿದಾಗೆ ಆಗ್ತದೆ. ಇದಕ್ಕೆ ನಾವು ಫೇಶಿಯಲ್ ಪ್ಯಾಲ್ಸಿ ಅಂತ ಏನು ಮುಂಚೆ ನಾವು ಹೇಳಿದ್ವಲ್ಲ ಅದರದ್ದೇ ಒಂದು ಪಾರ್ಟ್. ಎಫ್ ಫಾರ್ ಫೇಸಲ್ಲಿ ನೀವು ಅಸಿಮಿಟ್ರಿ ನೋಡ್ಬೋದು, ಅಂದರೆ ಒಂದು ಸೈಡ್ ಇನ್ನೊಂದು ಸೈಡ್ ಥರ ಸಿಮಿಲರ್ ಇರೋದಿಲ್ಲ. ದಿಸ್ ಈಸ್ ಎಫ್. ದೆನ್ ಕಮ್ಸ್ ಎ ಅಂದರೆ ಆರ್ಮ್ಸ್,
ಕೈ ಅಥವಾ ಕಾಲು ಏನಾಗಿರ್ತದಲ್ಲ ವೀಕ್ನೆಸ್, ನಾರ್ಮಲಾಗಿ ಏನು ಅವರು ದೈನಂದಿನ ಚಟುವಟಿಕೆ ಮಾಡುವಾಗ ಯೂಶಲಿ ಏನು ಹಲ್ಲುಜ್ಬೋದು, ಬೆಳಗ್ಗೆದು ಹಲ್ಲುಜ್ಜೋದಾಗಿರ್ಬೋದು, ತಿಂಡಿ ತಿನ್ನೋದಾಗಿರ್ಬೋದು, ಯೂಶಲಿ ಏನು ಎರಡು ಕೈ ಯೂಸ್ ಮಾಡಿಕೊಂಡು ನಡ್ಕೊಂಡು ಹೋಗಿ ಅವ್ರಿಚ್ಚಿಗೆ ಅವರೇ ಮಾಡ್ತಿದ್ದು ಕೆಲಸಗಳು ಅವ್ರಿಗೆ ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ಏನು ಹಲ್ಲುಜ್ಜುವಾಗ ಬ್ರಷ್ ಅವ್ರ ಕೈಯಿಂದ ಬಿದ್ದೋಗೋದು, ಊಟ ಮಾಡುವಾಗ ಸ್ಪೂನ್ ಅವ್ರ ಕೈಯಿಂದ ಬಿದ್ದೋಗೋದು, ಅನ್ನದ ಅಗಳು ಅವ್ರ ಕೈಯಿಂದ ಬಿದ್ದೋಗೋದಾಗಿರ್ಬೋದು, ಇದೆಲ್ಲ ಸಣ್ಣ ಸಣ್ಣ ಸೈನ್ಸ್. ಅಂದರೆ ಅರ್ಲಿ ಸ್ಟೇಜಸಲ್ಲಿ ಈ ಥರ ಸಿಂಪ್ಟಮ್ಸ್ ಇರ್ತದೆ. ಹೋಗ್ತಾ ಹೋಗ್ತಾ ಇದು ಜಾಸ್ತಿ ಆಗ್ತಾ ಹೋಗಿ ಕಂಪ್ಲೀಟ್ ಸ್ಟ್ರೋಕ್ ಆಗಿ ಡೆವಲಪ್ ಆಗ್ತದೆ. ಇದೆಲ್ಲ ಅರ್ಲಿ ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ಬೋದು. ದೆನ್ ಕಮ್ಸ್ ಎಸ್ ಅಂತಂದರೆ ಸ್ಪೀಚ್ ಅಂದರೆ ನಾವು ಮಾತಾಡೋದು. ಸೊ ಯಾವಾಗಲೂ ನಮ್ಮ ಮನೆಯಲ್ಲಿ ಯಾರೇ ಇದ್ರೂ ಅಪ್ಪ ಅಮ್ಮ ಆಗಿರ್ಬೋದು, ಯಾರಿಗೇ ಆಗಿರ್ಬೋದು, ಸೊ ಮಾತಾಡುವಾಗ ನಮಗೊಂದು ಗೊತ್ತಿರ್ತದೆ ಅವರು ಮಾತಾಡೋ ಶೈಲಿ ಯಾವ ಥರ ಇರುತ್ತೆ. ಅವ್ರದ್ದು ಏನಾಗ್ತದೆ ಅಂದರೆ ಅವರಿಗೆ ತೊದಲಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯೂಶಲಿ ನಾರ್ಮಲ್ ಆಗಿ ಮಾತಾಡುವಂಥ ವಸ್ತುಗಳನ್ನು ತೊದಲಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಊಟ ಬೇಕು ಅನ್ನೋದು ತೊದಲೋದಾಗಿರ್ತದೆ, ಹೆಸರು ಕರೆಯೋದು ತೊದಲಿಸ್ತಾರೆ. ಈ ಥರ ಆದರೆ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಸೈನ್ಸ್. ಇದೆಲ್ಲ ಹೋಗ್ತಾ ಹೋಗ್ತಾ ಸ್ಟ್ರೋಕ್ ತುಂಬ ಪ್ರೋಗ್ರೆಸ್ ಆಯಿತು ಅಂದರೆ ಏನಾಗ್ತದೆ ಅಂದರೆ ಮಾತಾಡೋದಕ್ಕೆ ಬರೋದಿಲ್ಲ. ಬಟ್ ಇದೆಲ್ಲ ಏನು ನೀವು ಮುಂಚೆನೇ ಗೊತ್ತಾಯಿತು ಅಂದರೆ ವಿ ಕ್ಯಾನ್ ಕಂಪ್ಲೀಟ್ಲಿ ರಿವರ್ಸ್ ದಿಸ್. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಬಿ ಫಾಸ್ಟ್. ಅಟ್ ದ ಎಂಡ್ ಟಿ ಅಂದರೆ ಏನು? ಟಿ ಈಸ್ ಫಾರ್ ಟೈಮ್ ಈಸ್ ಮನಿ, ಟೈಮ್ ಈಸ್ ಬ್ರೈನ್. ಸೊ ಏನು ಎಷ್ಟು ಟೈಮ್ ಆಗ್ತದೆ, ನೀವು ಅವ್ರಿಗೆ ಸಿಮ್ಟಮ್ಸ್ ಸ್ಟಾರ್ಟ್ ಆಗಿದ್ದರಿಂದ ನೀವು ಹಾಸ್ಪಿಟ್ಲಿಗೆ ಬರೋದಕ್ಕೆ ಎಷ್ಟು ಟೈಮ್ ಆಗ್ತದೆ, ಹಾಸ್ಪಿಟ್ಲಿಂದ ಬಂದಿದ್ದರಿಂದ ನಾವು ಟ್ರೀಟ್ಮೆಂಟ್ ಮಾಡೋದಕ್ಕೆ ಎಷ್ಟು ಟೈಮ್ ಆಗ್ತದೆ. ಈಚ್ ಆ್ಯಂಡ್ ಎವ್ರಿ ಮಿನಿಟ್ ಕೌಂಟ್ಸ್. ಈಗ ಸರ್ ಹೇಳಿದಾಗೆ ಟೈಮ್ ಈಸ್ ಬ್ರೈನ್ ಅಂದರೆ ಏನು? ಪ್ರತಿ ಒಂದು ನಿಮಿಷದಲ್ಲಿ 20 ಲಕ್ಷ ಮೆದುಳಿನ ನರಗಳು ಸಾಯ್ತಾ ಇರ್ತದೆ ಆ ಥರ ಸ್ಟ್ರೋಕ್ ಆದಾಗ. ಸೊ ಒಂದು ಲಿಮಿಟ್ ಇರ್ತದೆ, ಇದಕ್ಕಿಂತ ಜಾಸ್ತಿ ನರಗಳು ಸತ್ತೋಯ್ತು ಅಂದರೆ ಅದು ರಿಕವರಿ ಆಗೋದಕ್ಕೆ ಚಾನ್ಸ್ ಆಗೋದಿಲ್ಲ. ಮನುಷ್ಯನ ಬಾಡಿದು ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ, ಮನುಷ್ಯನ ಮೆದುಳಲ್ಲಿರೋ ನರಗಳು ಒಂದು ಸಲ ಸತ್ತೋಯ್ತು ಅಂದರೆ ಅದು ವಾಪಸ್ ಮತ್ತೆ ಬೆಳೆಯೋದಿಲ್ಲ. ಬೇರೆ ನರಗಳು ಅದ್ರ ಕೆಲಸ ಪಿಕಪ್ ಮಾಡಬೇಕು. ಸೊ ಹಾಗಾಗಿ ನಮ್ಮ ಮೇಯ್ನ್ ಏಮು ಈ ಸ್ಟ್ರೋಕಲ್ಲಿ ಬಿ ಫಾಸ್ಟ್ ಇದರದ್ದು ಮೇಯ್ನ್ ಏಮ್ ಏನಂತಂದರೆ, ಈ ನರಗಳನ್ನು ನಾವು ಸಾಯೋದಕ್ಕೆ ಬಿಡೋದಿಲ್ಲ. ಆದಷ್ಟು ಬೇಗ ಅದು ರಕ್ತ ಚಲಾವಣೆ ವಾಪಸ್ ಮಾಡಿ ಆ ನರಗಳಿಗೆ ರಕ್ತ ಹೋಯ್ತು ಅಂದರೆ ಅದು ಸಾಯೋದಿಲ್ಲ. ಸೊ ಇದರಿಂದ ಏನಾಗ್ತದೆ, ಅವ್ರ ರಿಕವರಿ ಚಾನ್ಸಸ್ ತುಂಬ ಬೇಗ ಆಗ್ತದೆ. ಒಂದು ಸಲ ಇದು ನರ ಸತ್ತೋಯ್ತು ಅಂದರೆ ಏನು ಮಾಡಬೇಕಾಗ್ತದೆ? ಫಿಸಿಯೋಥೆರಪಿ ಮಾಡಬೇಕಾಗ್ತದೆ, ಬೇರೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ರಿಕವರಿಗೆ ಮಾಡಬೇಕಾಗ್ತದೆ. ಸೊ ಬಟ್ ಈ ಥರ ಮಾಡಿದಾಗ 100% ರಿಕವರಿಗೆ ಚಾನ್ಸಸ್ ಇರೋದಿಲ್ಲ. ಬಟ್ ನಮ್ಮ ಟೈಮ್ ಒಳಗೆ ಕರ್ಕೊಂಬಂದು ನಾವು ಇದು ಥ್ರೋಂಬೆಕ್ಟಮಿ ಆಗಿರ್ಬೋದು, ಏನೇ ಇಂಟರ್ವೆನ್ಷನ್ ಮಾಡಿದ್ವಿ ಅಂತಂದರೆ ಚಾನ್ಸಸ್ ಆಫ್ ರಿಕವರಿ ಆ್ಯಂಡ್ ರಿಟರ್ನಿಂಗ್ ಟು ದ ಕಂಪ್ಲೀಟ್ ನಾರ್ಮಲ್, ಅಂದರೆ ಮೊದಲು ಯಾವ ಥರ ಇದ್ದರೂ ಆ ಥರ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಆಗ್ತದೆ. ಸ್ಟ್ರೋಕ್ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ ಒಂದು ಸಣ್ಣ ವಿರಾಮದ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ಈಗ ಸ್ಟ್ರೋಕ್ ಚಿಕಿತ್ಸೆಗೆ ಯಾವ ಸಮಯದ ಮಿತಿ, ಅಂದರೆ ಎಷ್ಟು ಸಮಯದ ಒಳಗಡೆ ಪೇಷಂಟ್ ಹಾಸ್ಪಿಟಲಿಗೆ ಬಂದರೆ ಉತ್ತಮ ಅಂತ? ಸೊ ಐಡಿಯಲಿ ಇಂಥ ಪೇಷಂಟ್ಸು ನಾನು ಹೇಳಿದಾಗ ಟೈಮ್ ಇಸ್ ಬ್ರೈನ್. ಸೊ ಆದಷ್ಟು ಅವರು ಬೇಗ ಸಿಮ್ಟಮ್ಸ್ ನೋಡಿದರೆ ಅವರು ಬಂದರೆ ಇಟ್ ಈಸ್ ಐಡಿಯಲ್. ಸೊ ಯೂಶ್ವಲಿ ನಾವು ಹೇಳಿ ಬಂದಿರೋದು ಅಥವಾ ನಾವು ಟ್ರೈನ್ ಮಾಡಿರೋದಂದರೆ ಯೂಶ್ವಲಿ ವಿತಿನ್ ದ ಗೋಲ್ಡನ್ ಅವರ್ ಅವ್ರು ಬಂದರೆ ಇಟ್ ಈಸ್ ಐಡಿಯಲ್. ಸೊ ಅಪ್ ಟು 8 hours ಆಫ್ ಆನ್ಸೆಟ್ ಆಫ್ ಸಿಮ್ಟಮ್ಸ್ ಅವ್ರು ಬಂದರೆ ಐಡಿಯಲಿ ವಿ ಕ್ಯಾನ್ ಆಲ್ಮೋಸ್ಟ್ ಆಲ್ವೇಸ್ ಕಂಪ್ಲೀಟ್ ಅವ್ರದ್ದು ಸಿಮ್ಟಮ್ಸ್ ರಿವರ್ಸ್ ಮಾಡಲಿಕ್ಕೆ ಆಗುತ್ತೆ. ಬಟ್ ಇವಾಗಿರುವ ಕೆಲವೆಲ್ಲ ಪ್ರೋಟೋಕಾಲ್ಸ್, ಕೆಲವೆಲ್ಲ ಸ್ಟಡೀಸಲ್ಲಿ ತೋರಿಸಿರೋದಂದರೆ ಈವನ್ ವಿತಿನ್ 24 hours ಆಫ್ ಆನ್ಸೆಟ್ ಆಫ್ ಡಿಸೀಸ್ ಆಲ್ಸೋ ಕೆಲವೊಂದು ಕಂಡೀಷನ್ಸಲ್ಲಿ ವಿ ಕ್ಯಾನ್ ಹ್ಯಾವ್ ಪಾರ್ಷಲ್ ಟು ಸಮ್ ಅಮೌಂಟ್ ಆಫ್ ಸಕ್ಸಸ್ ಇನ್ ದೀಸ್ ಪೇಷಂಟ್ಸ್. ಯಾಕಂದರೆ ನಾವು ಅದನ್ನು ಏನು ಮಾಡ್ತಾ ಇಲ್ದಿದ್ರೆ ಅವರಿಗೆ ಕಂಪ್ಲೀಟ್ ಸ್ಟ್ರೋಕ್ ಆಗಿ ಹೇಗೆ ಅವ್ರದ್ದು ಮಾರ್ಬಿಡಿಟಿ ಜಾಸ್ತಿ ಆಗುತ್ತೆ, ಅದನ್ನು ಖಂಡಿತವಾಗಿ ನಮಗೆ 24 hours ಒಳಗೇನೋ ನಾವು ಅದನ್ನು ಇಂಟರ್ವ್ಯೂನ್ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಅದನ್ನು ರಿಡ್ಯೂಸ್ ಮಾಡಲಿಕ್ಕೆ ಆಗುತ್ತೆ ಅಂತ. ಸೊ ಡೆಫಿನೆಟ್ಲಿ ಫ್ರಮ್ 8 to up to 24 hours ಆಫ್ ಆನ್ಸೆಟ್ ಆಫ್ ಸಿಮ್ಟಮ್ಸ್ ನಾವು ಖಂಡಿತವಾಗಿ ಇಂಟರ್ವ್ಯೂನ್ ಮಾಡ್ಬೋದು ವಿತ್ ವೇರಿಡ್ ಅಮೌಂಟ್ ಆಫ್ ಸಕ್ಸಸ್. ಸರ್, ಇತ್ತೀಚಿನ ದಿನಗಳಲ್ಲಿ ಸಣ್ಣ ಏಜಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ತೀರಾ ಸಾಮಾನ್ಯವಾಗಿ ಹೋಗಿದೆ. ಸೊ ಯುವಕರಲ್ಲಿ ಸ್ಟ್ರೋಕ್ ಬರುವಂಥ ಸಾಧ್ಯತೆ ಇದೆಯಾ ಅಂತ?
ಯುವಕರಲ್ಲಿ ಇತ್ತೀಚೆಗೆ ನಾವು ಇಷ್ಟು ಜಾಸ್ತಿ ಸ್ಟ್ರೋಕ್ ಕಂಡು ಬರೋದಂದರೆ ಕೆಲವರಿಗೆ ಒಂದು ಸಬ್ಸೆಟ್ಟಲ್ಲಿ ಅವರಿಗೆ ಫ್ಯಾಮಿಲಿಯಲ್ ಹಿಸ್ಟ್ರಿ ಇರುತ್ತೆ. ಅದು ಈಗ ಹೈಪರ್ ಟೆನ್ಷನ್ ಇರ್ಬೋದು, ಹೈಪರ್ ಕೊಲೆಸ್ಟ್ರಿಲಿಯಮಿಯಾ ಇರ್ಬೋದು, ಅಥವಾ ಕೆಲವರಿಗೆ ಡಯಾಬಿಟೀಸ್ ಇರ್ಬೋದು, ಮೆಚುರಿಟಿ ಆನ್ಸೆಟ್ ಅಥವಾ ಜುವನೈಲ್ ಆನ್ಸೆಟ್. ಇಂಥದ್ದೊಂದು ಸಬ್ಸೆಟ್ಟಲ್ಲಿ ಮಾತ್ರ ಅವರಿಗೆ ದೇ ಹ್ಯಾವ್ ಅ ಹೈಯರ್ ರಿಸ್ಕ್ ಫಾರ್ ಡೆವಲಪಿಂಗ್ ಸ್ಟ್ರೋಕ್. ಅಪಾರ್ಟ್ ಫ್ರಮ್ ದ್ಯಾಟ್, ಇತ್ತೀಚೆಗೆ ಕಂಡುಬರುವ ಯಂಗ್ಸ್ಟರ್ಸಲ್ಲಿ ಸಾಮಾನ್ಯವಾಗಿ ಅವರಿಗೆ ಸ್ಮೋಕಿಂಗ್ ಮತ್ತು ಡ್ರಿಂಕಿಂಗ್ ಹ್ಯಾಬಿಟ್ಸು, ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್, ಅನ್ಕಂಟ್ರೋಲ್ಡ್ ಡಯಾಬಿಟೀಸ್, ಅನ್ಕಂಟ್ರೋಲ್ಡ್ ಕೊಲೆಸ್ಟ್ರಾಲ್ ಲೆವೆಲ್ಸ್, ಇದೆಲ್ಲ ತುಂಬ ಕಾಮನ್ ಆಗಿದೆ. ಸೊ ಇದಕ್ಕೆ ಅಂತ ನಾವು ಐಡೆಂಟಿಫೈ ಮಾಡಲಿಕ್ಕೆ ವಾಟ್ ವಿ ವುಡ್ ಅಡ್ವೈಸ್ ಇಸ್, ಅಷ್ಟು ಹೈ ರಿಸ್ಕ್ ಇರುವ ಪೇಷಂಟ್ಸಲ್ಲಿ ಅಥವಾ ಫ್ಯಾಮಿಲಿಯಲ್ ಹಿಸ್ಟ್ರಿ ಇರೋ ಪೇಷಂಟ್ಸಲ್ಲಿ ಖಂಡಿತವಾಗಿ ಅವರ ಆ್ಯನ್ಯುವಲ್ ಚೆಕಪ್ ಆಗಿ ರೆಗ್ಯುಲರ್ ಆಗಿ ಅವರು ಚೆಕಪ್ ಮಾಡಿದರೆ ಇಂಥದ್ದೆಲ್ಲ ರಿಸ್ಕ್ ಫ್ಯಾಕ್ಟರ್ಸನ್ನು ನಾವು ಐಡೆಂಟಿಫೈ ಮಾಡಿ ಅಂಥದ್ದೊಂದು ಸಬ್ಸೆಟ್ಟಿಗೆ ನಾವು ಒಂದು ರೀತಿಯಲ್ಲಿ ನಮಗೆ ಫಾಲೋ ಅಪ್ಪು ಅಥವಾ ಅವರಿಗೆ ಟೆಸ್ಟ್ ಮಾಡಿ ನಮಗೆ ಇದೆಲ್ಲ ಅರ್ಲಿ ಸ್ಟೇಜಲ್ಲಿ ಕಂಡುಹಿಡಿಯಲಿಕ್ಕೆ ಆಗುತ್ತೆ. ಆಬ್ವಿಯಸ್ಲಿ ಅ ಗುಡ್ ಅಮೌಂಟ್ ಆಫ್ ಎಕ್ಸಸೈಸ್, ಪ್ರಾಂಪ್ಟಾಗಿ ಟ್ರೀಟ್ಮೆಂಟು, ಅವ್ರದ್ದು ಡಯಟ್ರಿ ಚೇಂಜಸ್ಸು, ಆ್ಯಂಡ್ ಲಾಟ್ ಆಫ್ ವಿಲ್ ಪವರ್ ಟು ಕಂಟ್ರೋಲ್ ಸಮ್ ಆಫ್ ದೀಸ್ ಹ್ಯಾಬಿಟ್ಸ್ such as smoking, drinking and all that will definitely go a long way. ಸೊ ಇಂಥ ಕಂಡೀಷನ್ಸಲ್ಲಿ ದೆರ್ ಆರ್ ಆಲ್ವೇಸ್ ಸರ್ಟನ್ ಮಾಡಿಫೈಬಲ್ ಫ್ಯಾಕ್ಟರ್ಸ್ ಆ್ಯಂಡ್ ನಾನ್ ಮಾಡಿಫೈಬಲ್ ಫ್ಯಾಕ್ಟರ್ಸ್. ಅದರಲ್ಲಿ ಮಾಡಿಫೈಬಲ್ ಫ್ಯಾಕ್ಟರ್ಸಲ್ಲಿ ಡೆಫಿನೆಟ್ಲಿ ನಿಮ್ಮದು ಸ್ಮೋಕಿಂಗ್, ಡ್ರಿಂಕಿಂಗ್ ಇದೆಲ್ಲ ನಮಗೆ ಅದು ಮಾಡಿಫೈ ಮಾಡಲಿಕ್ಕೆ ಆಗುತ್ತೆ. ಕೊಲೆಸ್ಟ್ರಾಲ್ ಲೆವೆಲ್ಸ್ ಕ್ಯಾನ್ ಬಿ ಆಲ್ಟರ್ಡ್ ಬೈ ಟೇಕಿಂಗ್ ಪ್ರಾಂಪ್ಟ್ ಮೆಡಿಕೇಷನ್ಸ್ ಆ್ಯಂಡ್ ಆಲ್ ದ್ಯಾಟ್. ಏಜ್ ಮಾತ್ರ ಆ್ಯಂಡ್ ಯರ್ ಜೆನೆಟಿಕ್ ಕಂಡೀಷನ್ ಆರ್ ದ ಓನ್ಲಿ ಥಿಂಗ್ ವಿಚ್ ಆರ್ ನಾನ್ ಮಾಡಿಫೈಬಲ್ ಅನ್ಫಾರ್ಚುನೇಟ್ಲಿ, ಆ್ಯಂಡ್ ದೇ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಪ್ರೆಡಿಲೆಕ್ಷನ್ to develop stroke even in young patients. Idu bitre there are a battery of other blood tests which can be done in young strokes to identify them, such as homocysteine levels, protein C, protein S, and APLA, ANCA, and all these things. And all these facilities are available at Adarsha Hospital. ಸರಿ, ಸ್ಟ್ರೋಕ್ ಬರುವಂಥ ಅಪಾಯವನ್ನು ಹೇಗೆ ಕಡಿಮೆ ಮಾಡ್ಬೋದು ಅಂತ ಈಗ ತಾನೇ ಸರ್ ಹೇಳಿದರು. ಸ್ಟ್ರೋಕ್ ಈಗ ಯಂಗ್ ಪೇಷಂಟ್ಸಲ್ಲೂ ಸ್ಟ್ರೋಕ್ ಬರ್ತದೆ. ಇವನ್ ನಾರ್ಮಲಾಗೆ ವರ್ಕ್ ಮಾಡ್ಕೊಂಡಿದ್ದ ಪೇಷಂಟ್, ಅಂದರೆ ಎಕ್ಸಸೈಸ್ ಮಾಡ್ತಿರೋ ಪೇಷಂಟ್ಸಲ್ಲಿ ಆಗಿರ್ಬೋದು, ನಾರ್ಮಲಾಗೆ ಒಳ್ಳೆ ಡಯಟ್ ತಗೋತಿರೋ ಪೇಷಂಟ್, ನಾರ್ಮಲ್ ಇವನ್ ಒಬೇಸ್, ಅಂದರೆ ಯೂಶಲಿ ಏನಂತಾರೆ ಸ್ಟ್ರೋಕ್ ಆಗೋದೆಲ್ಲ ತುಂಬ ದಪ್ಪ ಇರೋರಿಗೆ, ಒಬೇಸ್ ಇರೋ ಪೇಷಂಟ್ಸಿಗೆ ತುಂಬ ಕಾಮನ್ ಅಂತ ಹೇಳ್ತಾರೆ. ಇವನ್ ವಿ ಹ್ಯಾವ್ ಸೀನ್ ಪೇಷಂಟ್ಸ್ ಯಾರು ಡೈಲಿ ಎಕ್ಸಸೈಸ್ ಜಿಮ್ಮಿಗೆ ಹೋಗ್ತಿರೋ ಪೇಷಂಟ್ಸ್ ಆಗಿರ್ಬೋದು, ಅಂಥ ಪೇಷಂಟ್ಸಿಗೂ ಸ್ಟ್ರೋಕ್ ಆಗಿರೋದು, ಹಾರ್ಟ್ ಅಟ್ಯಾಕ್ ಆಗಿರೋದು ನೋಡಿದ್ದೀವಿ. ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಏನು ಮಾಡ್ಬೋದು ಅಂತ ಕ್ವಶನ್ ಬಂದರೆ, ಫಸ್ಟ್ ಏನು ಅಂತಂದರೆ ಸರ್ ಹೇಳಿದಾಗೇ ಶುಗರ್, BP ಕಂಟ್ರೋಲ್ ಈಸ್ ವೆರಿ ಇಂಪಾರ್ಟೆಂಟ್. ಯೂಶಲಿ ಇವಾಗ ಏನು ಎಲ್ಲ ಕಡೆಯೂ ಬ್ಲಡ್ ಟೆಸ್ಟ್ ಎಲ್ಲ ತುಂಬ ಕಾಮನ್. ಅದ್ರ ಜೊತೆಗೆ ಸರ್ ಹೇಳಿದ ಥರನೇ ಹೋಮೋಸಿಸ್ಟಿನ್ ಲೆವೆಲ್ಸ್ ಆಗಿರ್ಬೋದು, ಪ್ರೋಟೀನ್ C, S ಲೆವೆಲ್ಸ್ ಎಲ್ಲರಿಗೂ ಮಾಡಬೇಕು ಅಂತ ಹೇಳ್ತಿಲ್ಲ, ಬಿಕಾಸ್ ದೇ ಆರ್ ಕಾಸ್ಟ್ಲಿ ಇನ್ವೆಸ್ಟಿಗೇಷನ್ಸ್. ಬಟ್ ಯಾರಿಗೆ ಸ್ಟ್ರೋಕ್ ಆಗೋ ಚಾನ್ಸಸ್ ರಿಸ್ಕ್ ಜಾಸ್ತಿ ಇರ್ತದೆ, ಫ್ಯಾಮಿಲಿ ಹಿಸ್ಟ್ರಿ ಇರ್ತದೆ, ಅಂಥವರಿಗೆ ಈ ಥರ ಟೆಸ್ಟ್ ಎವ್ರಿ ಇಯರ್ಲಿ ಅಥವಾ ಒನ್ಸ್ ಇನ್ 2 years ಮಾಡೋದು ತುಂಬ ಒಳ್ಳೆಯದು. ಇದ್ರ ಜೊತೆಗೆ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ, ಡಯಾಬಿಟಿಸ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಕೊಲೆಸ್ಟ್ರಾಲ್ ಆಗಿರ್ಬೋದು, ಅದೆಲ್ಲ ಕಂಟ್ರೋಲ್ ಮಾಡಬೇಕು. ಸೊ ಎಕ್ಸಸೈಸ್ ಮಾಡೋದು, ಫ್ರೀಕ್ವೆಂಟಾಗಿ ಎಕ್ಸಸೈಸ್ ಅಂದರೆ ಏನು, ತುಂಬ ಜನ ನಮ್ಮ ಹತ್ರ ಬಂದು ಪೇಷಂಟ್ ಹೇಳೋದೇಗೆ, ಸರ್ ನಾನು ದಿನ ಕೆಲ್ಸಕ್ಕೆ ಹೋಗ್ತೀನಿ, ಕೆಲಸದಲ್ಲಿ ಇಷ್ಟು ಓಡಾಡ್ತೀನಿ ಅಷ್ಟು ಓಡಾಡ್ತೀನಿ ಅಂತ. ಇದು ಎಕ್ಸಸೈಸ್ ಅಲ್ಲ, ಅದು ಕೆಲಸ ಮಾಡೋದು ನೀವು. ಸೊ ಎಕ್ಸಸೈಸ್ ಅಂದ್ರೇನು, ಅಟ್ಲೀಸ್ಟ್ 1/2 hour to 1 hour ವಾಕ್ ಮಾಡೋದಾಗಿರ್ಬೋದು, ವೆಯ್ಟ್ ಲಿಫ್ಟಿಂಗ್ ಇರ್ಬೋದು, ಆ ಥರ ಏನಾದರೂ ಸಿಂಪಲ್ ಎಕ್ಸಸೈಸಸ್ ಮಾಡೋದ್ರಿಂದ ಯು ಕ್ಯಾನ್ ಅವಾಯ್ಡ್ ದೀಸ್ ರಿಸ್ಕ್ ಫ್ಯಾಕ್ಟರ್ಸ್. ಇದ್ರ ಜೊತೆಗೆ ಊಟದಲ್ಲಿ ವ್ಯತ್ಯಾಸ, ಎಸ್ಪೆಷಲಿ ಈಗಿನ ಕಾಲದಲ್ಲಿ ಜಂಕ್ ಫುಡ್ಸ್ ತುಂಬ ಜಾಸ್ತಿ ಆಗಿದೆ. ಅವಾಯ್ಡ್ ದಿಸ್ ಜಂಕ್ ಫುಡ್ಸ್, ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಆಗಿರ್ಬೋದು, ಇದೆಲ್ಲ ಅವಾಯ್ಡ್ ಮಾಡೋದ್ರಿಂದ ಇಟ್ ಆಲ್ಸೋ ಹೆಲ್ಪ್ಸ್. ಈಗ ಒಮ್ಮೆ ಸ್ಟ್ರೋಕ್ ಬಂದಮೇಲೆ ಅವ್ರು ಸ್ಟ್ರೋಕ್ ಬರೋದಕ್ಕಿಂತ ಮೊದಲು ಏನು ಕೆಲಸ ಮಾಡ್ತಿದ್ರು ಅಲ್ಲಿ ರಿಟರ್ನ್ ಮಾಡ್ಬೋದಾ ಅಂತ? ಇದು ತುಂಬ ಒಳ್ಳೆ ಕ್ವಶನ್. ಸೊ ನಮ್ಮ ಹತ್ರ ಬಂದು ತುಂಬ ಪೇಷಂಟ್ ಅಡ್ಮಿಷನ್ ಆಗೋದಕ್ಕೂ ಮುಂಚೆ ಆಗಿರ್ಬೋದು, ಸ್ಟ್ರೋಕ್ ಪೇಷಂಟ್ ರಿಲೇಟಿವ್ಸ್ ದೇ ವಿಲ್ ಬಿ ಯೂಶಲಿ ಕನ್ಸರ್ನ್ಡ್. ನಮ್ಮ ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಬ್ರದರ್ಸ್ ಆಗಿರ್ಬೋದು, ಕ್ಯಾನ್ ದೇ ಗೋ ಬ್ಯಾಕ್ ಟು ವರ್ಕ್ ಆ್ಯಸ್ ದೇ ಯೂಸ್ ಟು ಡೂ? ಸೊ ಇದಕ್ಕೆ ಒಂದೇ ಉತ್ತರ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಇಟ್ ಆಲ್ ಡಿಪೆಂಡ್ಸ್. ನೀವು ಯಾವ ಟೈಮಲ್ಲಿ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಬರ್ತೀರಾ, ಅವ್ರಿಗೆ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಬಂದಾಗ ಅವರಿಗೆ ಸ್ಟ್ರೋಕ್ ಎಷ್ಟು ಪ್ರೋಗ್ರೆಸ್ ಆಗಿದೆ, ಎಷ್ಟು ವೀಕ್ನೆಸ್ ಉಂಟು, ಅವರಿಗೆ ಕೈಕಾಲಲ್ಲಿ ಎಷ್ಟು ಬಲ ಉಂಟು, ಅವ್ರ ಮಾತಲ್ಲಿ ಎಷ್ಟು ಬಲ ಉಂಟು, ಅವ್ರದ್ದು ಹೈಯರ್ ಕಾನ್ಷಿಯಸ್ನೆಸ್ ಎಷ್ಟು ಉಂಟು, ಇದೆಲ್ಲದೂ ಡಿಪೆಂಡ್ ಆಗ್ತದೆ. ಇದ್ರ ಜೊತೆಗೆ ಯಾವ ಸೈಡಲ್ಲಿ ಸ್ಟ್ರೋಕ್ ಆಗಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ನಮ್ಮ ಯೂಶಲಿ ಇಂಡಿಯನ್ ಪಾಪ್ಯುಲೇಷನಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ ರೈಟ್ ಹ್ಯಾಂಡೆಡ್ ಪರ್ಸನ್ಸ್ ಅಲ್ಲ. ಸೊ ಅವ್ರಿಗೆ ಏನಾಗ್ತದೆ, ನಮ್ಮ ಎಡಭಾಗದ್ದು ಮೆದುಳು ಏನಿದೆಯಲ್ಲ, ಅದು ನಮ್ಮದು ಮೇಯ್ನ್ ಕಂಟ್ರೋಲಿಂಗ್ ಪಾರ್ಟ್ ಆಫ್ ದ ಬ್ರೈನ್.
ಸೊ ನಮ್ಮದು ಎಡಭಾಗದ ಮೆದುಳು ಬಲಗಾಲನ್ನು ಕಂಟ್ರೋಲ್ ಮಾಡ್ತದೆ, ಬಲ ಸೈಡಿಂದ ಮೆದುಳು ಏನಿದೆಯಲ್ಲ ಅದು ಎಡಗೈನ ಕಂಟ್ರೋಲ್ ಮಾಡ್ತದೆ. ಬಟ್ ಏನಾಗ್ತದೆ ಅಂದರೆ ಮೋಸ್ಟ್ ಆಫ್ ದ ಪಾಪ್ಯುಲೇಷನ್, ಮೋರ್ ದೆನ್ 90 to 95% ಆಫ್ ದ ಪಾಪ್ಯುಲೇಷನಲ್ಲಿ ಎಡ ಸೈಡಿಂದು ಏನು ಮೆದುಳು ಏನಿದೆಯಲ್ಲ, ಲೆಫ್ಟ್ ಸೈಡ್ ಬ್ರೈನ್ ಏನಿದೆಯಲ್ಲ, ಇಟ್ ಕಂಟ್ರೋಲ್ಸ್ ಯುವರ್ ಕಾನ್ಷಿಯಸ್ನೆಸ್ ಆಗಿರ್ಬೋದು, ನೀವು ಮಾತಾಡೋದಾಗಿರ್ಬೋದು, ನಿಮ್ಮ ಬಿಹೇವಿಯರ್ ಆಗಿರ್ಬೋದು, ಎಲ್ಲ ಮ್ಯಾನೇಜ್ ಮಾಡೋದು ನಿಮ್ಮದು ಲೆಫ್ಟ್ ಸೈಡ್ ಬ್ರೈನ್ ಆಗಿರ್ತದೆ. ಸೊ ಆ ಲೆಫ್ಟ್ ಸೈಡ್ ಸ್ಟ್ರೋಕ್ ಆದಾಗ ನೀವು ಎಷ್ಟು ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಬರ್ತೀರ ಅಷ್ಟು ರಿಕವರಿ ಚಾನ್ಸಸ್ ಜಾಸ್ತಿ. ಬಟ್ ರೈಟ್ ಸೈಡಲ್ಲಿ ಏನಾಗ್ತದೆ ಅಂತಂದರೆ ನಿಮ್ಮ ಮಾತು ಅದಕ್ಕೆಲ್ಲ ಎಫೆಕ್ಟ್ ಆಗ್ತದೆ, ಬಟ್ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ. ಬಟ್ ಅಲ್ಲೂ ಏನಾಗ್ತದೆ, ಎಡಗಡೆ ಕೈ ಕಾಲು ವೀಕ್ನೆಸ್ ಇದ್ದೇ ಇರ್ತದೆ. ಸೊ ನೀವು ಎಷ್ಟು ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಬರ್ತೀರ ಅಷ್ಟು ಚಾನ್ಸಸ್ ಆಫ್ ರಿಕವರಿ ಜಾಸ್ತಿ ಆಗ್ತದೆ. ಬಟ್ ಇಟ್ ಆಲ್ಸೋ ಡಿಪೆಂಡ್ಸ್ ಫ್ರಮ್ ಪೇಷಂಟ್ ಟು ಪೇಷಂಟ್ ಡಿಫ್ರೆಂಟ್ ಆಗ್ತದೆ, ಟೈಮ್ ಬರೋದು ಡಿಫ್ರೆಂಟ್ ಆಗ್ತದೆ, ಎಷ್ಟು ಮೇಜರ್ ಸ್ಟ್ರೋಕಾ ಮೈನರ್ ಸ್ಟ್ರೋಕಾ ಅಂತಲೂ ಡಿಫ್ರೆಂಟ್ ಆಗ್ತದೆ. ಸರ್, ವೀಕ್ಷಕರಿಗೆ ಏನು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ ಅಂತ ಸ್ಟ್ರೋಕ್ ಬಗ್ಗೆ? ಸೊ ಖಂಡಿತವಾಗಿ ನಾವು ಹೈಲೈಟ್ ಮಾಡಲಿಕ್ಕೆ ನೋಡಿರೋದು ಟೈಮ್ ಇಸ್ ಬ್ರೈನ್. ಸೊ ನಾವು ಹೇಳಿದಾಗ ಇಂಥದ್ದೆಲ್ಲ ರೆಡ್ ಫ್ಲ್ಯಾಗ್ಸ್ ನೀವು ನೋಡುವಾಗ ಖಂಡಿತವಾಗಿ ಪೇಷಂಟ್ನ ತುಂಬ ಡಿಲೇ ಇಲ್ಲದೆ ನೀವು ಆದಷ್ಟು ಬೇಗ ನಮ್ಮ ಎಮರ್ಜೆನ್ಸಿ ಸರ್ವಿಸಸ್ಸಿಗೆ ಕರ್ಕೊಂಬಂದರೆ ಖಂಡಿತವಾಗಿ ನಮಗೆ ಇರೋ ಆಪ್ಷನ್ಸಲ್ಲಿ ಕೂಡಲೇ ಅವ್ರನ್ನ ಡಯಾಗ್ನೋಸ್ ಮಾಡಿ ಅವ್ರನ್ನ ಟ್ರೀಟ್ಮೆಂಟ್ ಅಂದರೆ ಥೆರಪ್ಯೂಟಿಕ್ ಆಗಿನೂ ಅವರಿಗೆ ಟ್ರೀಟ್ಮೆಂಟ್ ಮಾಡಲಿಕ್ಕಾಗತ್ತೆ. ಐದರ್ ಯೂಸಿಂಗ್ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಆರ್ ಆಸ್ಪಿರೇಷನ್ ಆಫ್ ದ ಕ್ಲಾಟ್, ಇಮಿಡಿಯೇಟ್ ಸ್ಟೆಂಟಿಂಗ್ ಅಗತ್ಯ ಇದ್ದರೆ ಅದನ್ನು ಮಾಡಿಕೊಂಡು ಥ್ರಾಂಬಲೈಸಿಸ್ ಮಾಡಿ ನಮಗೆ ಇಂಥ ಪೇಷಂಟ್ಸಿಗೆ almost always we can reassure that we can restore the flow and thereby reducing the neurological deficits. ಸೊ ಖಂಡಿತವಾಗಿ ಇದೆಲ್ಲ ಫೆಸಿಲಿಟೀಸ್ ನಿಮಗೆ ಆದರ್ಶ ಹಾಸ್ಪಿಟಲಲ್ಲಿ 24/7 ಅದು ಅವೈಲೇಬಲ್ ಇದೆ. ಆ್ಯಂಡ್ ನಮ್ಮ ಟೀಮು ಅದಕ್ಕೆ ಅಂತ ನಿಮಗೆ ಹಾಗೆ ಡೆಫಿನೆಟ್ಲಿ we will be more than happy and more than willing to take care of all these symptoms and take care of all these issues with all the facilities that we have here at Adarsha Hospital. So with those few words I would definitely try to reiterate that ಟೈಮ್ ಇಸ್ ಬ್ರೈನ್. ಸೊ ಇಂಥದ್ದೆಲ್ಲ ಸಿಮ್ಟಮ್ಸ್ ನೀವು ನೋಡುವಾಗ ಖಂಡಿತವಾಗಿ ಅದು ಸ್ಟ್ರೋಕ್ ಇರ್ಬೋದು ಅಂತ ನಿಮಗೆ ಡೌಟ್ ಇದ್ರೂ ಮತ್ತೆ ಡಿಲೇ ಮಾಡದೆ ಆದಷ್ಟು ಬೇಗ ಎಮರ್ಜೆನ್ಸಿ ಸರ್ವಿಸಸ್ಸಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಪೇಷಂಟ್ನ ಕರ್ಕೊಂಡು ಬರೋದೇ ಇಸ್ ದ ಬೆಸ್ಟ್ ಆಪ್ಷನ್ ಆ್ಯಂಡ್ ದ ಬೆಸ್ಟ್ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ದಟ್ ಯು ಕ್ಯಾನ್ ಗಿವ್ ಫಾರ್ ಯೋರ್ ಲವ್ಡ್ ಒನ್ಸ್. ಸರ್, ಈಗ ಆದರ್ಶ ಆಸ್ಪತ್ರೆಯಲ್ಲಿ ನ್ಯೂರೋ ಸರ್ಜರಿ ವಿಭಾಗದಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ ಅಂತ ವೀಕ್ಷಕರಿಗೆ ಹೇಳ್ಬೋದಾ? ಸೊ ಇಲ್ಲಿ ತನಕ ನಾವು ಡಿಸ್ಕಸ್ ಮಾಡಿದ ಪ್ರಕಾರ ಎಲ್ಲ ರೀತಿಯ ಸ್ಟ್ರೋಕ್ ಅಂದರೆ ಜನಕ್ಕೆ ಒಂದು ಏನಿದೆ ಅಂತಂದರೆ ಸ್ಟ್ರೋಕ್ ಅಂದರೆ ಜಸ್ಟ್ ಈಗ ಇಲ್ಲಿ ತನಕ ನಾವು ಮಾತಾಡಿದ್ದೆಲ್ಲ ಏನು ಅಂತಂದರೆ ಇಸ್ಕೆಮಿಕ್ ಸ್ಟ್ರೋಕ್ ಅಂತ. ಇಸ್ಕೆಮಿಕ್ ಸ್ಟ್ರೋಕ್ ಅಂದರೆ ರಕ್ತನಾಳ ಬ್ಲಾಕ್ ಆಗಿ ಸ್ಟ್ರೋಕ್ ಆಗೋದು. ಇದು ಬಿಟ್ಟು ಇನ್ನೂ 2 ಥರದ್ದು ಸ್ಟ್ರೋಕ್ ಉಂಟು. ಒಂದು ಏನು ಅಂತಂದರೆ ರಕ್ತ ಸಪ್ಲೈ ಜಾಸ್ತಿಯಾಗಿ, ಎಸ್ಪೆಷಲಿ ಬಿ ಪಿ ಇರೋ ಪೇಷಂಟ್ಸಿಗೆ ರಕ್ತದೊತ್ತಡ ಜಾಸ್ತಿಯಾಗಿ ಮೆದುಳು ಒಳಗಡೆ ಬ್ಲೀಡಿಂಗ್ ಆಗ್ತದೆ. ಸೊ ಇದಕ್ಕೆ ನಾವು ಇಂಟ್ರಾಕ್ರನಿಯಲ್ ಹೆಮರೇಜ್ ಅಂತ ಹೇಳ್ತೇವೆ. ಇದು ಒಂದು ರೀತಿಯ ಸ್ಟ್ರೋಕೆ. ಇದು ಬಿಟ್ಟು ಏನಾಗ್ತದೆ ಅಂದರೆ ಮೆದುಳಲ್ಲಿ ನಾಳದಲ್ಲಿ ಅಂದರೆ ಮೆದುಳಿಂದ ವಾಪಸ್ ಬರೋದು, ಕೆಟ್ಟ ರಕ್ತ ಮೆದುಳಿಂದ ವಾಪಸ್ ಹಾರ್ಟಿಗೆ ಬರ್ತದಲ್ಲ, ಆ ರಕ್ತನಾಳದಲ್ಲಿನೂ ಬ್ಲಾಕ್ ಆಗಿ ಸ್ಟ್ರೋಕ್ ಆಗೋ ಚಾನ್ಸಸ್ ಇರ್ತದೆ. ಇದಕ್ಕೆ ನಾವು ಸೆರೆಬ್ರಲ್ ವೀನಸ್ ಥ್ರೋಂಬೋಸಿಸ್ ಅಂತ ಹೇಳ್ತೀವಿ. ಇದು ಒಂದು ರೀತಿಯ ಸ್ಟ್ರೋಕೆ. ಸೊ ಬರೀ ಸ್ಟ್ರೋಕ್ ಅಂದರೆ ಜಸ್ಟ್ ಏನು ಬ್ಲಡ್ ಕ್ಲಾಟ್ ಆಗಿದೆ ಅದರಿಂದ ಅಷ್ಟೇ ಸ್ಟ್ರೋಕ್ ಆಗೋದಿಲ್ಲ, ತುಂಬ ರೀತಿಯ ಸ್ಟ್ರೋಕ್ಗಳಿರ್ತದೆ. ಎಲ್ಲ ರೀತಿಯ ಸ್ಟ್ರೋಕ್ಗಳಿಗೂ ನಮ್ಮಲ್ಲಿ ಟ್ರೀಟ್ಮೆಂಟ್ ಆಪ್ಷನ್ ಉಂಟು. ಈ ಬ್ಲೀಡಿಂಗ್ ಆಗೋದಕ್ಕೆ ಈಗ ಏನು ಹೇಳಿದೆ ನಾನು, ಇಂಟ್ರಾಕ್ರನಿಯಲ್ ಹೆಮರೇಜ್ ಅಂತ ಏನು ಹೇಳಿದೆ, ಇದಕ್ಕೆ ನಾವು ಇನ್ನೊಂದು ಮೇಜರ್ ಕಾಸ್ ಏನು ಅಂತಂದರೆ ಅನ್ಯೂರಿಸ್ಮಲ್ ಬ್ಲೀಡ್ ಅಂತ ಹೇಳ್ತೀವಿ. ಅಂದರೆ ರಕ್ತನಾಳ ಏನಿದೆ ಅಲ್ಲ ಅದರಲ್ಲಿ ಬೊಬ್ಬೆ ಥರ ಬರ್ತದೆ, ಒಂದು ಗುಳ್ಳೆ ಥರ ಆಗ್ತದೆ. ಸೊ ಈ ಗುಳ್ಳೆ ಹೊಡೆದ್ರೆ ಏನಾಗ್ತದೆ ಅಂತಂದರೆ ಮೆದುಳಲ್ಲಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರ್ತದೆ. ಈ ಬ್ಲೀಡಿಂಗ್ ಏನಿದೆ ಅಲ್ಲ ನಮ್ಮದು ನ್ಯೂರೋಸರ್ಜರಿಯಲ್ಲೇ ಅತ್ಯಂತ ಸೀರಿಯಸ್ ಆದ ಕಂಡೀಷನ್ ಇದು ಅನ್ಯೂರಿಸ್ಮಲ್ ಬ್ಲೀಡ್ ಅಂತ ಹೇಳ್ತೀವಿ. ಮೋರ್ ದೆನ್ 50% ಆಫ್ ದ ಪೇಷಂಟ್ಸ್ ಹಾಸ್ಪಿಟ್ಲಿಗೆ ಬರೋದಿಲ್ಲ ಈ ಥರ ಮೆದುಳಲ್ಲಿ ಬ್ಲೀಡಿಂಗ್ ಆದಾಗ. ಈ ಚಿಕಿತ್ಸೆಗೂ ನಾವು 2 ರೀತಿಯ ಟ್ರೀಟ್ಮೆಂಟನ್ನು ನಮ್ಮ ಆದರ್ಶ ಹಾಸ್ಪಿಟ್ಲಲ್ಲಿ ಐದರ್ ಆಪ್ರೇಷನ್ ಓಪನ್ ಮಾಡಿ ನಾವು ಕ್ಲಿಪ್ಪು ಹಾಕ್ಬೋದು, ಅಥವಾ ಒಳಗಡೆಯಿಂದ ಎಂಡೋವ್ಯಾಸ್ಕ್ಯುಲರ್ ಯಾವ ಹಾರ್ಟಿಗೆ ಸ್ಟೆಂಟ್ ಮಾಡ್ತೀವಲ್ಲ ಅದೇ ಥರ ಈ ರಕ್ತನಾಳಕ್ಕೂ ನಾವು ಸ್ಟೆಂಟಿಂಗು ಮಾಡ್ತೀವಿ. ಇದು ಬಿಟ್ಟು ನಮ್ಮಲ್ಲಿ ಆದರ್ಶ ಹಾಸ್ಪಿಟಲ್ ನ್ಯೂರೋ ಸರ್ಜರಿ ಡಿಪಾರ್ಟ್ಮೆಂಟಲ್ಲಿ ನಾವು ಮೆದುಳಿಂದು ಆಗಿರ್ಬೋದು ಅಥವಾ ಬೆನ್ನಿಂದು ಎಲ್ಲ ರೀತಿಯ ಸರ್ಜರಿನೂ ಮಾಡ್ತಿದ್ದೀವಿ. ಈವನ್ ಕಾಂಪ್ಲಿಕೇಟೆಡ್ ಸ್ಪೈನ್ ಸರ್ಜರೀಸ್ ಅಂದರೆ ಏನು C1 C2 ಫಿಕ್ಸೇಷನ್ ಆಗಿರ್ಬೋದು, ಅಥವಾ ಸ್ಪೈನಲ್ ಲಿಸ್ಥಸಿಸ್ ಆಗಿರ್ಬೋದು, ಟ್ರಾಮ್ಯಾಟಿಕ್ ಸ್ಪೈನ್ ಇಂಜುರೀಸ್ ಆಗಿರ್ಬೋದು, ನಾರ್ಮಲ್ ಬ್ರೈನ್ ಟ್ಯೂಮರ್ಸ್ ಆಗಿರ್ಬೋದು, ಬ್ರೈನಲ್ಲಾಗಿರೋ ಆಟ್ರಿಯೋವಿನಸ್ ಮಾಲ್ಫಾರ್ಮೇಷನ್ಸ್ ಆಗಿರ್ಬೋದು, ಸ್ಕಲ್ ಬೇಸ್ ಟ್ಯೂಮರ್ಸ್ ಆಗಿರ್ಬೋದು, ಎಲ್ಲ ರೀತಿಯ ಟ್ಯೂಮರ್ಗಳಿಗೂ ನಮ್ಮಲ್ಲಿ ಟ್ರೀಟ್ಮೆಂಟ್ ಅವೈಲೇಬಲ್ ಉಂಟು. ರೀಸೆಂಟಾಗಿ ಎಲ್ಲ ನೋಡಿರ್ಬೋದು, ಒಂದು 2 ವರ್ಷದ 6 ತಿಂಗಳ ಮಗುವಿಗೆ ಒಂದು ಬೆನ್ನಲ್ಲಿ ಊಟದಾಗಿಂದ ಗುಳ್ಳೆ ಇದ್ದಿದ್ದನ್ನು ರೀಸೆಂಟಾಗಿ ಆಪ್ರೇಷನ್ ಮಾಡೋದು. ಈ ಥರ ಮಕ್ಕಳ ಕಾಯಿಲೆಗಳಿಗೂ ಆಪ್ರೇಷನ್ ಆಗ್ತಾ ಉಂಟು. ಬಿದ್ದ ಮೇಲೆ ಕೈಗೆ ಪೆಟ್ಟಾದಾಗ ಏನಾಗ್ತದೆ ಅಂದರೆ ಬ್ರೇಕಿಯಲ್ ಪ್ಲೆಕ್ಸಸ್ ಇಂಜುರಿ ಅಂತ ಆಗ್ತದೆ.
ಸೊ ಬ್ರೇಕಲ್ ಪ್ಲೆಕ್ಸಸ್ ಇಂಜುರಿಯಲ್ಲಿ ಏನಾಗ್ತದೆ, ಒಂದು ಕೈ ಅಷ್ಟೇ ಮೂವ್ಮೆಂಟ್ ಆಗೋದಿಲ್ಲ. ಸ್ಟ್ರೋಕ್ ಆದಾಗೇನೆ ಕೈ ಕಾಲು ಮುಖ ಎಲ್ಲದಕ್ಕೂ ಪ್ರಾಬ್ಲಮ್ ಇರ್ತದೆ. ಬಿದ್ದಾಗ ಏನಾಗ್ತದೆ, ಬರೀ ಇಲ್ಲಿ ನಮ್ಮದು ಕುತ್ತಿಗೆಯಿಂದ ನಮ್ಮ ಕೈಗೆ ಬರೋ ನರಗಳೇ ಡ್ಯಾಮೇಜ್ ಆಗಿರ್ತದೆ. ಸೊ ಈ ಥರ ಆದಾಗ ಏನಾಗ್ತದೆ ಅಂದರೆ ಫಿಸಿಯೋಥೆರಪಿ ಮಾಡಿ ಸರಿ ಆಗ್ತದೆ ಅಂತ ವೆಯ್ಟ್ ಮಾಡೋದ್ರ ಬದಲು ನಮ್ಮಲ್ಲಿ ಇದಕ್ಕೂ ಆಪ್ರೇಷನ್ ಅವೈಲಬಲ್ ಉಂಟು. ಅಂದರೆ ಏನು, ಬೇರೆ ಯಾವ ನರ ಕೆಲಸ ಮಾಡ್ತಿರ್ತದಲ್ಲ ಆ ನರನ ತೆಗೆದು ಈ ಕೈಯಿಂದ ನರಗೆ ಕನೆಕ್ಟ್ ಮಾಡಿ ಅದ್ರ ಕೆಲಸ ಮಾಡೋದಕ್ಕೆ, ರೀಸ್ಟಾರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡೋವಂಥ ಸರ್ಜರೀಸು ನಮ್ಮಲ್ಲಿ ಮಾಡ್ತಾ ಇದ್ದೀವಿ. ಸರ್, ನಿಮ್ಮದು OPD ಟೈಮಿಂಗ್ಸನ್ನು ಹೇಳ್ಬೋದಾ ವೀಕ್ಷಕರಿಗೆ? ನಮ್ಮ ಟೀಮ್ ಯೂಶ್ವಲಿ ವಿ ಆರ್ ಅವೈಲಬಲ್ ಎಮರ್ಜೆನ್ಸಿ ಸರ್ವಿಸಸ್ಗೆ ವಿ ಆರ್ ಅವೈಲಬಲ್ 24/7. ಬಟ್ ರೆಗ್ಯುಲರ್ ಆಗಿ ನಮ್ಮದು OPDs ಇರೋದು ಟ್ಯೂಸ್ಡೇಸ್, ಥರ್ಸ್ಡೇಸ್ ಆ್ಯಂಡ್ ಫ್ರೈಡೇಸ್. ಬಟ್ ಫಾರ್ ಆಲ್ ಎಮರ್ಜೆನ್ಸಿ ಕೇಸಸ್ ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸಸ್ ವಿ ಆರ್ ಅವೈಲಬಲ್ 24/7, and that includes OPD, operative services and all other services that have been described before. ಸೊ ಹಾಗೆ ಏನಾದರೂ ಒಂದು ನ್ಯೂರೋಸರ್ಜಿಕಲ್ ಎಮರ್ಜೆನ್ಸಿ ಅಂತ ಇದ್ದರೆ ಖಂಡಿತವಾಗಿ ಯು ಕ್ಯಾನ್ ಕಾಂಟ್ಯಾಕ್ಟ್ ದ ಹೆಲ್ಪ್ ಡೆಸ್ಕ್ and you can bring them to our emergency services and we will be there to provide you any form of neurosurgical service that is required for the patient. ಬೆಳಗ್ಗೆ ಒಂದು 8 ಗಂಟೆ ಹಾಗೆ ಅಮ್ಮನಿಗೆ ಸ್ವಲ್ಪ ಬಾಯಿ ವಾರಿ ಆದಂಗೆ ಆಯಿತು ಆ್ಯಂಡ್ ಸಲೈವ ಹೋಗ್ತಾನೆ ಇತ್ತು. ಆ್ಯಂಡ್ ದೆನ್ ನಮ್ಮ ಪಟ್ಟ ಗೊತ್ತಾಗಲಿಲ್ಲ, ಸ್ವಲ್ಪ ಟೈಮ್ ತೊಗೊಳ್ತು. ನಾನು ಹೊರಗಡೆ ಇದ್ದೆ, ಪಪ್ಪ ಅಮ್ಮ ನನ್ನನ್ನು ಮೀಟ್ ಆಗುವಾಗ ಒಂದು 10 o'clock ಆಗಿತ್ತು. ದೆನ್ ನನ್ನ ಪಟ್ಟ ಹತ್ತಿರದಿರೋ ಡಾಕ್ಟ್ರ್ ಹತ್ರ ಹೋದಾಗ ಅವ್ರು ಬೆಲ್ಸ್ ಪ್ಲಾಸಿ ಅಂತ ಹೇಳಿದರು. ಬಟ್ ಅವರು ಸ್ಟೀರಿಯಾಯ್ಡ್ಸ್ ಕೊಟ್ಟರು, ತೊಗೊಂಡು ಪಟ್ಟ ಮಲಗಿದ್ರು ಊಟ ಮಾಡಿ. ಬಟ್ ನಂಗೆ ಸ್ವಲ್ಪ ಡೌಟ್ ಆಯಿತು, ಲೈಕ್ ಬೆಲ್ಸ್ ಪ್ಲಾಸಿದ್ದು ಸಿಮ್ಟಮ್ಸ್ ಅವರಲ್ಲಿ ಇರಲಿಲ್ಲ. ಲೈಕ್ ಐಬ್ರೋಸ್ ಆ್ಯಂಡ್ ಕಣ್ಣು ಕರೆಕ್ಟಾಗಿ ಕ್ಲೋಸ್ ಮಾಡ್ತಿದ್ರು. ದೆನ್ ಐ ಕಾಂಟ್ಯಾಕ್ಟೆಡ್ ಮೈ ಫ್ರೆಂಡ್. ಬಟ್ ಅವತ್ತು ಸಂಡೇ ಆದ್ದರಿಂದ 26th ಆಗಿತ್ತು, ಇದು July 26. ಸೊ ಸಂಡೇ ಆಗಿದ್ದರಿಂದ ಯಾವ ಡಾಕ್ಟರ್ಸು ಅವೈಲೇಬಲ್ ಇರಲಿಲ್ಲ. ದೆನ್ ವಿ ಕಾಲ್ಡ್ ನನ್ನ ಅಂಕಲ್ಲು ಡಾಕ್ಟರ್ ರಾಜೇಶ್ ನಾಯರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಪಟ್ಟ ಕರ್ಕೊಂಡು ಬನ್ನಿ, ನಾವೆಲ್ಲ ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. 4 o'clock 4:30 ಆಗಿತ್ತು. ಅಷ್ಟರೊಳಗಡೆ ಅವರೆಲ್ಲ ರೆಡಿ ಮಾಡ್ಕೊಂಡಿದ್ರು. ಆ್ಯಂಡ್ ರಾಜೇಶ್ ನಾಯರ್ ಅವ್ರದ್ದು ಅಸಿಸ್ಟೆಂಟ್ ಡಾಕ್ಟರ್ ಗೋಪಾಲ್ ಅವರು ಎಲ್ಲ ರೆಡಿ ಮಾಡಿಕೊಂಡು ನಾವು ಬರುವಾಗ ಅವರಿದ್ದರು. ದೆನ್ ಅವರು ಕೇರ್ ತೊಗೊಂಡ್ರು ಆ್ಯಂಡ್ ಹಿ ಸೆಡ್ ಲೈಕ್ ಸ್ಟ್ರೋಕ್ ಆಗಿದೆ ಅಂತ. ದೆನ್ ಪಟ MRI ಮತ್ತು ಆ್ಯಂಜಿಯೋ ಎಲ್ಲ ರೆಡಿ ಮಾಡಿದರು. ಇಟ್ ವಾಸ್ ವೆರಿ ಹೆಲ್ಪ್ಫುಲ್. ವಿದಿನ್ ಅ ಶಾರ್ಟ್ ಟೈಮ್ ಅವರೆಲ್ಲ ರೆಡಿ ಮಾಡ್ಕೊಂಡಿದ್ರು. As was told, patient actually ಬಂದಾಗ ಇಟ್ ವಾಸ್ ಆ್ಯಕ್ಚುಲಿ ಅ ಸ್ಟ್ರೋಕ್ ಇನ್ ವಿಂಡೋ ಪೀರಿಯಡ್. ಸೊ ಅವ್ರದ್ದು ಆ್ಯಂಜಿಯೋ ನಾವು ಮಾಡಿದ ತಕ್ಷಣ ನಾವು ನೋಡಿದಂದರೆ ಅವರಿಗೆ ಟಿಪಿಕಲ್ ಆಗಿ ಸ್ಪೀಚ್ ಅರೆಸ್ಟದು ಇಶ್ಯೂಸ್ ಇತ್ತು. ಅದರ ಜೊತೆಗೇನೆ ಅವರಿಗೆ ಆ್ಯಕ್ಚುಲಿ ಲೆಫ್ಟ್ ಸೈಡ್ M2 ಸೆಗ್ಮೆಂಟಲ್ಲಿ ಅವರಿಗೆ ಸಣ್ಣ ಮಲ್ಟಿಪಲ್ ಬ್ಲಾಕ್ಸ್ ಕಾಣ್ತಾ ಇತ್ತು ದ ಸ್ಟೆಮ್. ಸೊ ಯೂಶ್ವಲಿ ವಿಂಡೋ ಪೀರಿಯಡಲ್ಲಿ ಬಂದಾಗ ಇಂಥ ಕೇಸಿಗೆ ವಿ ಕ್ಯಾನ್ ಆಲ್ವೇಸ್ ಅಟೆಂಪ್ಟ್ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ. ಆ್ಯಂಡ್ ನಮಗೆ ಒಂದು ಹೆಲ್ಪ್ಫುಲ್ ಆಗಿರೋದಂದರೆ ಆಸ್ ಪೇಷಂಟ್ ಅಟೆಂಡರ್ಸ್ ಆಲ್ಸೋ ದೇ ವರ್ ವೆಲ್ ವರ್ಸ್ಡ್ ಆ್ಯಂಡ್ ದೇ ವರ್ ನಾಲೆಜಬಲ್ ಅಬೌಟ್ ದೀಸ್ ಕೈಂಡ್ ಆಫ್ ಇಂಟರ್ವೆನ್ಷನ್ಸ್. ಅದಕ್ಕೆ ನಾವು ಹೇಳಿದ ತಕ್ಷಣ ಅವರು ದೇ ವರ್ ವಿಲ್ಲಿಂಗ್ ಫಾರ್ ದ ಸೇಮ್ ಆ್ಯಂಡ್ ವಿ ವರ್ ಏಬಲ್ ಟು ಡೂ ಅ ಪ್ರೊಸೀಜರ್ ಇಮಿಡಿಯೇಟ್ಲಿ. ಆ್ಯಂಡ್ ಬೈ ಗಾಡ್ಸ್ ವೇಸ್ ಎವ್ರಿಥಿಂಗ್ ವೆಂಟ್ ವೆಲ್ ಆ್ಯಂಡ್ ವಿತಿನ್ ಅ ಪೀರಿಯಡ್ ಆಫ್ ಲಿಟ್ರಲಿ 1 to 1.5 hours from the time of progression of incident, we were able to take out the clot and we were able to aspirate the entire clot outside and flow was re-established. So in the case alli what we want to highlight is that window period alli bandagiro case ge even with progressive weakness we can definitely try to resolve the condition and reverse the entire symptoms within a period of 24 hours. And the previous guideline used to say that it is 6 to 8 hours, but now with newer technology and newer techniques we can extend that period up to 24 hours. So munche now consider madodaga the golden 6 hour 8 hour period windows and all are yet to change, and we need to make in a big new change in the protocol. And current standards say that even up to 24 hours of presentation alli namge inta intervention ಮಾಡಿ patient symptoms reverse ಮಾಡ್ಲಿಕ್ಕೆ ಆಗುತ್ತೆ and we can almost return them to a normal life without any plegia or paresis affecting their daily day-to-day activities. And that is what we want to do, and we were very successful and very happy that we could bring her back to her normal functional status within a period of 12 hours of presentation. ನಾನು ಬೆಳಗ್ಗೆ ಎದ್ದೇಳುವಾಗ ಎಲ್ಲಿ ಜಲ್ ಸರಿತಾ ಇತ್ತು. ಆಮೇಲೆ ನಮ್ಮ ಯಜಮಾನ್ರು ಕಡೆಗೆ ನಿನಗೆ ಏನಾಗಿದೆ ಕೇಳಿದ್ರು. ನನಗೆ ಗೊತ್ತೇ ಇರಲಿಲ್ಲ, ಏನಾಗಿಲ್ಲ ಅಂತ ಹೇಳಿದ್ದೆ. ಕಡೆಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಏನೋ ಹೇಳಿದ್ರು. ಕಡೆಗೆ ನನ್ನ ಮಗಳು ಮತ್ತು ಯಜಮಾನರು ಕರ್ಕೊಂಡು ಇಲ್ಲಿ ಆದರ್ಶ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದರು. ಇಲ್ಲಿ ನನಗೆ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡು ನಾನು ಆದರ್ಶ ಹಾಸ್ಪಿಟ್ಲ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಈಗ ನಡೀತೆ ನನ್ನ ಕೆಲಸ ನಮ್ಮ ಮೊದಲಿನ ಥರ ಹೇಗಿದೆ ಹಾಗೆ ಚೆನ್ನಾಗಿ. ಅವತ್ತು ಸಂಡೇ ಇದಾದಮೇಲೆ ಅವ್ರು ಕರೆಕ್ಟಾಗಿ ಮಾತಾಡಿದರು. ಆ್ಯಂಡ್ ದೆನ್ ಅಬ್ಸರ್ವೇಷನಲ್ಲಿ ಇಟ್ಟಿದ್ದು 2 days ICU ಅಲ್ಲಿ. ನಾನು ಹೋಗಿ ಮಾತಾಡ್ಸಿದಾಗೆಲ್ಲ ಕರೆಕ್ಟಾಗಿ ರಿಯಾಕ್ಟ್ ಮಾಡ್ತಿದ್ರು ಲೈಕ್ ನೆಕ್ಸ್ಟ್ ಡೇನೇ. ಆ್ಯಂಡ್ ವಿದಿನ್ 2 days ಅಬ್ಸರ್ವೇಷನ್ ಆದಮೇಲೆ ಇವಾಗ ವಾರ್ಡಿಗೆ ಶಿಫ್ಟ್ ಆಗಿದ್ದಾರೆ. ಶಿ ಕ್ಯಾನ್ ವಾಕ್ ಕರೆಕ್ಟ್ಲಿ ವಿದೌಟ್ ಎನಿ ಸಪೋರ್ಟ್. ಆ್ಯಂಡ್ ಆಲ್ಸೋ
ಅವರು ವಾಶ್ರೂಮಿಗೆ ಹೋಗಿ ಅವರೇ ಬರ್ತಿದ್ದಾರೆ ಆ್ಯಂಡ್ ಈಗ ಸ್ನಾನ ಎಲ್ಲ ಅವರೇ ಮಾಡಿಕೊಂಡ್ರು ಆ್ಯಂಡ್ ಶಿ ಈಸ್ ಆಲ್ ರೈಟ್ ಲೈಕ್ ನಾರ್ಮಲ್ ಸ್ಟೇಟಿಗೆ ಹೋಗಿದ್ದಾರೆ ಆ್ಯಂಡ್ ವಿ ಆರ್ ಸೊ ಹ್ಯಾಪಿ ಆ್ಯಂಡ್ ವಿ ಆರ್ ಥ್ಯಾಂಕ್ಸ್ ಫಾರ್ ದ ಅದರ್ಸ್ ಹಾಸ್ಪಿಟಲ್ ಆ್ಯಂಡ್ ಡಾಕ್ಟರ್ಸ್. ಸ್ಟ್ರೋಕ್ ಬಗ್ಗೆ ಜನಸಾಮಾನ್ಯರಿಗೆ ಅರ್ಥ ಆಗುವ ಹಾಗೆ ತಿಳಿಸಿಕೊಟ್ಟಿದ್ದಕ್ಕೆ ಆದರ್ಶ ಆಸ್ಪತ್ರೆಯ ನರರೋಗ ಶಸ್ತ್ರಚಿಕಿತ್ಸಾ ತಂಡದ ಡಾಕ್ಟರ್ ರಾಜೇಶ್ ನಾಯರ್ ಹಾಗೂ ಡಾಕ್ಟರ್ ಸ್ವಾಮಿ ಅವರಿಗೆ ಆತ್ಮೀಯವಾದಂಥ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಡೈಜಿವಲ್ 24x7.